ಅಳಿದೆಯ ಮಗನೇ ಎಂದಿಳಿಗಿಳಿಯ ಜ್ವಾಲೆಯು ಮಗನ ಮೋಗದಿ ಬಳಲಿ ಕಂಗೆಟ್ಟಾಗ ನೀಲಧ್ವಜನು ಮರುಗಿದನು. ಮುಂದುವರೆದು ಹೋದೆ ನೀನು ತಂದೆಯನ್ನ ದಾರಿಯೇನು. ಮುಂದುವರೆದು ಹೋದೆ ನೀನು ತಂದೆಯನ್ನ ದಾರಿಯೇನು. ಬಂದು ಧೈರ್ಯ ಬೇಡ್ವರಿಲ್ಲ ಕುಂದಿತಯ್ಯೋ. ಬಂದು ಧೈರ್ಯ ಬೇಡ್ವರಿಲ್ಲ ಕುಂದಿತಯ್ಯೋ. ಬಂದು ಧೈರ್ಯ ಬೇಡ್ವರಿಲ್ಲ ಕುಂದಿತಯ್ಯೋ. ಅಬ್ಬಾ, ಅನಿರೀಕ್ಷಿತ ಆಘಾತ. ಮಗ ಪ್ರವೀರ ಇನ್ನಿಲ್ಲ. ದೂತರಾಡುತ್ತಾ ಇದ್ದಾರೆ ಮಾತುಗಳನ್ನು. ಮಗ ಪ್ರವೀರನಿಗೆ ಬಂದದ್ದು ಸೋಲಲ್ಲ, ಸಾವು ಸಾವು ಸಾವು. ಅರ್ಜುನನೊಡನೆ ಹೋರಾಡುತ್ತೇನೆ ಅಪ್ಪ ಹೇಳಿ ಹೋದವ ಮಗ. ಮಗನೇ ಮುಂದೆ ನೀನೆ ಹೋದಿಯ, ಮಗನೇ ನೀನೆ ಹೋದಿಯ. ಮಗ, ನಿನ್ನ ಹೆಗಲ ಮೇಲೆ ಈ ಅಪ್ಪನ ಹೆಣ ಹೋಗಬೇಕಾಗಿತ್ತು ಮಗನೇ. ನಿನ್ನದಾಗಿರುವಂಥ ಈ ದೌರ್ಭಾಗ್ಯ ಸ್ಥಿತಿ ನೋಡುವ ದೌರ್ಭಾಗ್ಯ ನನ್ನ ಪಾಲಿಗೆ ಬಂದು ಒದಗಿತ್ತಲ್ಲ. ನಿನ್ನ ಸಾವಿನ ಆ ಮಾತುಗಳು ನನ್ನ ಕಿವಿಗೆ ಕಾದ ಸೀಸವನ್ನು ಎರೆದಂತ ಅನಿಸ್ತಾ ಇದೆ ಮಗನೇ. ಹೇಗೆ ಸಹಿಸಿಕೊಳ್ಳು, ಹೇಗೆ ಸಹಿಸಿಕೊಳ್ಳಲು ಮಗನೇ, ಹೇಗೆ ಸಹಿಸಿಕೊಳ್ಳು? ಯಾರಿದ್ದಾರೆ ನನಗೆ? ಮುಂದಿನ ನಾನು ಏನು ಮಾಡಬೇಕು? ನನ್ನ ಕುಲದ ರತ್ನ, ನನ್ನ ಬದುಕಿನ ಭವ್ಯತೆ ನೀನು. ಈ ನಮ್ಮ ರಾಜ್ಯದ ಮುಂದಿನ ಅರಸು ನೀನೆಂಬುದಾಗಿ ಭಾವಿಸಿಕೊಂಡಿದ್ದೆ ಮಗನೇ. ಅಂತಹ ನಿನ್ನನ್ನು ಕಳೆದುಕೊಂಡಿದ್ದಲ್ಲ ಮಗನೇ, ಕಳೆದುಕೊಂಡೆ ಕಳೆದುಕೊಂಡೆ ಕಳೆದುಕೊಂಡೆ. ಪಂಥದಿಂದ ಪಾರ್ಥನೊಡನೆ ನಿಂತು ಜಯಕ್ಕೆ ಸೆಣಸುತ್ತಿರಲೋ. ಪಂಥದಿಂದ ಪಾರ್ಥನೊಡನೆ ನಿಂತು ಜಯಕ್ಕೆ ಸೆಣಸುತ್ತಿರಲೋ. ಕುಂತಿಯಣುಗ ಶರವನೆಸೆದು ಕೊರಳನರಿದನೆ. ಕುಂತಿಯಣುಗ ಶರವನೆಸೆದು ಕೊರಳನರಿದನೆ. ಎನ್ನ ಕರುಳ ನುಡಿದನೆ. ಕುಂತಿಯಣುಗ ಶರವನೆಸೆದು ಕೊರಳನರಿದನೆ. ಮಗನೇ ಪ್ರವೀರ, ಯುದ್ಧರಂಗದಲ್ಲಿ ನೀನು ಅಳಿದು ಹೋದೆ ಎನ್ನುವಂತಹ ವರ್ತಮಾನವನ್ನು ಕೇಳಿದ ಮೇಲೆ ನನ್ನ ಹೃದಯವೇ ಒಡೆದು ಹೋಗಿದೆ. ಮಗನೇ, ನೀನು ಕೇವಲ ಈ ಜ್ವಾಲೆ ಎನ್ನುವಂಥ ಒಂದು ಹೆಣ್ಣಿನ ಕರುಳಿನ ಚೂರಾಗಿರಲಿಲ್ಲ. ಸಮಸ್ತ ಈ ಮಾಹಿಷ್ಮತಿ ನಗರದ ಪ್ರತಿನಿಧಿಯಾಗಿದ್ದೆ. ಈ ನಗರದ ಮಾನ ಮರ್ಯಾದೆಯ ಸ್ವರೂಪವಾಗಿ ನೀನಿದ್ದೀಯೋ. ಎಲ್ಲರೂ ಅರ್ಜುನನ ಹೆಸರನ್ನು ಕೇಳಿದಾಗ ಬೆಚ್ಚಿ ಬೀಳುತ್ತಿದ್ದರೆ, ನೀನು ಲೀಲಾಜಾಲವಾಗಿ ಪಾರ್ಥನನ್ನು ಗೆದ್ದು ಬರ್ತೇನೆ ಎನ್ನುವಂಥ ಪಂಥವನ್ನು ಪ್ರದರ್ಶಿಸಿದೆ. ನಿನ್ನ ಹೆಂಡತಿಯಾದಂಥ ಮದನ ಮಂಜರಿಯಾಗಲಿ, ನಿನ್ನ ತಾಯಿಯಾದಂಥ ಈ ಜ್ವಾಲೆಯಾಗಲಿ, ನಿನ್ನ ಮೇಲೆ ಇಟ್ಟಂಥ ಭರವಸೆಗಳೇನು, ನಂಬಿಕೆಗಳೇನು?
ಹುಸಿಯಾಗಲಿಲ್ಲ ಮಗನೇ. ನೀನು ನಿಜವಾಗಿಯೂ ಕ್ಷಾತ್ರ ಏನೆನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟೆ. ಪಂಥವಾಗಿ ಸ್ವೀಕರಿಸಿದೆ ನೀನು. ಪಂಥದಲ್ಲಿ ವಿಜಯನ ಮೇಲೆ ವಿಜಯವನ್ನು ಸಾಧಿಸುವಂಥ ಗಳಿಗೆಯಲ್ಲಿ ಆ ಕುಂತಿತನುಜನಾದಂಥ ಪಾರ್ಥನ ಬಾಣಕ್ಕೆ ಬಲಿಯಾಗಿ ಹೋದೆಯೇನೋ ಮಗನೇ. ನಿನ್ನ ಮೇಲೆ ಅಪಾರವಾದಂಥ ನಂಬುಗೆಯನ್ನು ಇಟ್ಟಿದ್ದೆ. ಪಾರ್ಥನನ್ನು ನೀನು ಜಯಿಸಿ ಬರ್ತಿ. ನಿನಗಿಂತಲೂ ವಯಸ್ಸಿನಲ್ಲಿ ಅನುಭವದಲ್ಲಿ ಹಿರಿಯನಾದಂಥ ಅರ್ಜುನನ ಮೇಲೆ ವಿಜಯವನ್ನು ಸಾಧಿಸಿ ಈ ಪ್ರವೀರನೆನ್ನುವವನು ಎಷ್ಟು ಎನ್ನುವುದನ್ನು ಲೋಕಕ್ಕೆ ನೀನು ಪ್ರಚುರಪಡಿಸ್ತಿ ಎನ್ನುವಂಥ ಭರವಸೆಯನ್ನು ಇಟ್ಟುಕೊಂಡು ಯುದ್ಧರಂಗಕ್ಕೆ ನಿನ್ನನ್ನು ಕಳಿಸಿಕೊಟ್ಟಿದ್ದೆ. ವಿಜಯದ ವಾರ್ತೆಯನ್ನು ಕೇಳಲೋಸುಗವಾಗಿ ಮೈಯೆಲ್ಲ ಕಿವಿಯಾಗಿ ಕುಳಿತಂತ ನನಗೆ ನಿನ್ನ ಮರಣದ ವಾರ್ತೆಯನ್ನು ಕೇಳುವ ಹಾಗೆ ಆಯ್ತಲ್ಲ ಮಗನೇ. ಅಯ್ಯೋ ಅಯ್ಯೋ ಅಯ್ಯೋ. ಜ್ವಾಲ, ಸ್ವಾಮಿ, ಬರೇ ದುಃಖಿಸುವುದಲ್ಲ, ಮುಂದೆ ನಮ್ಮ ಪರಿಸ್ಥಿತಿಯನ್ನು ಯೋಚಿಸಿದರೆ ಕಷ್ಟವೊದಗಿದುದೆಂದು ಆಹಯದ ದೆಸೆಯಿಂದ ಕಷ್ಟವೊದಗಿದುದೆಂದು ಆಹಯದ ದೆಸೆಯಿಂದ ದಿಟ್ಟತನದಳು ಮುಂದೆ ಕಾದುವರೆ ಬಲವಿಲ್ಲ. ಬಿಟ್ಟು ಹಯವನು ಕಾಣಿ ಕಡೆಯನಿತ್ತು. ಬಿಟ್ಟು ಹಯವನು ಕಾಣಿ ಕಡೆಯನಿತ್ತು. ಪಾರ್ಥನನು ಸತ್ಕರಿಸಿ ಸಾಮಗೈವೆ. ಅದೊಂದೇ ದಾರಿ. ಬಿಟ್ಟು ಹಯವನು ಕಾಣಿ ಕಡೆಯನಿತ್ತು. ಪಾರ್ಥನನು ಸತ್ಕರಿಸಿ ಸಾಮಗೈವೆ. ಆ ಸ್ವಾಮಿ, ಕಷ್ಟ ಒದಗಿ ಬಂದಿರುವುದಿಂದು ನಮಗೆ ಖಂಡಿತಕ್ಕೂ ಉಪವನಕ್ಕೆ ಮದನ ಮಂಜರಿಯೊಟ್ಟಿಗೆ ಕೂಡಿಕೊಂಡು ಹೊಸ ಮದುಮಕ್ಕಳಾಗಿರುವ ನಮ್ಮ ಮಗ ಸೊಸೆಯರು ಉಪವನದಲ್ಲಿ ಕಂಡಿರುವಂಥ ಕುದುರೆ, ಆ ಕುದುರೆಯ ಹಣೆಯಲ್ಲಿ ಬರೆದಿರುವಂಥ ಲೇಖನ, ಪಾಂಡವರ ಅಶ್ವಮೇಧದ ಕುದುರೆ, ಯಾರಲ್ಲಿ ಶಕ್ತಿ ಸಾಮರ್ಥ್ಯಗಳುಂಟು ಅವರು ಕಟ್ಟಿ ಕಾದುವುದು. ಕ್ಷತ್ರಿಯ ಪಂಥಕ್ಕೆ ಅನುಸಾರವಾಗಿಯೇ ಆ ಕುದುರೆಯನ್ನು ಕಟ್ಟಿ ತಂದವ ನಮ್ಮ ಮಗನಲ್ಲವೇ. ಅದನ್ನೇ ನಾನು ಯೋಚಿಸ್ತಾ ಇದ್ದೇನೆ. ಎಲ್ಲಿಯ ಮಾಹಿಷ್ಮತಿ, ಎಲ್ಲಿಯ ಹಸ್ತಿನಾವತಿ? ಆ ಕುದುರೆ ನಮ್ಮ ಮಾಹಿಷ್ಮತಿಯನ್ನೇ ಹುಡುಕಿಕೊಂಡು ಬರಬೇಕು. ನಮ್ಮ ಸುಖ ಸಂಸಾರವನ್ನು ಹಾಳು ಮಾಡೋ ಲೋಸುಗವಾಗಿ ಧೂಮಕೇತುವಿನಂತೆ ಪ್ರತ್ಯಕ್ಷ ಆಯ್ತಲ್ಲ. ಅದು ನಮ್ಮ ದೌರ್ಭಾಗ್ಯ. ಜ್ವಾಲ, ಸ್ವಾಮಿ, ನಮಗೆ ಮುಂದಿದ್ದಂತಹ ಬೆಳಕು ಒಂದೇ, ನಮ್ಮ ಭರವಸೆ ಒಂದೇ. ನಮಗಿನ್ನೇನಿದೆ? ಮಗ ಮಾತ್ರ. ಅವರ ಅಭ್ಯುದಯವನ್ನು ನೋಡಿಕೊಂಡು ಸಂತೋಷ ಪಡಬೇಕು ಅಂತ ಅಪೇಕ್ಷೆ ಪಟ್ಟವರು ನಾವು. ಆದರೆ ನಮ್ಮ ಮಗ ಪಾಂಡವರ ತುರಗಾಧ್ವರಕ್ಕೆ ಈಗಾಗಲೇ ಆಹುತಿಯಾಗಿ ಹೋದನಲ್ಲ. ಆಗಿ ಹೋದ. ಇನ್ನು ನಾವು ಆ ಪಾಂಡವರ ಪ್ರತಿನಿಧಿಯಾಗಿರುವಂತಹ ಆ ಅರ್ಜುನನನ್ನು ತುಡುಕಬೇಕು ಅಂತಾದರೆ ನಮ್ಮ ಮಗನೇ ಹೋದ ಮೇಲೆ ನಮಗಿನ್ನು ಯಾರಿದ್ದಾರೆ? ಬಲ ಹೇಳು. ಯಾರೂ ಇಲ್ಲ. ಹೊಂಚಕಾರಿಯಾಗಿರುವ ಮಗನನ್ನೇ ಕಳೆದುಕೊಂಡ ಮೇಲೆ ಇನ್ನು ನಾನು ಹೋಗಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಹೇಳು? ಅದಕ್ಕಾಗಿ ಬೇರೆ ಒಂದು ದಾರಿಯನ್ನು ನಾನು ಕಂಡುಕೊಂಡಿದ್ದೇನೆ. ಯಾವ ದಾರಿ? ಮಗ ಹೋಗಿದ್ದಾನೆ, ಕಳೆದುಕೊಂಡು ಆಗಿದೆ. ಇನ್ನು ನಾವು ತುಡುಕಿದರೂ ನಮ್ಮ ಮಗನನ್ನು ನಾವು ಮತ್ತೆ ಪಡೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲವಲ್ಲ. ಮುಂದೆ ದಾರಿ ಏನು ಅಂತ ಯೋಚಿಸಿದರೆ ಈ ಕುದುರೆಯನ್ನು ಕಪ್ಪ ಕಾಣಿಕೆಗಳು ಒಟ್ಟಿಗೆ ಆ ಪಾರ್ಥನಿಗೆ ಕೊಟ್ಟದ್ದು ಹೌದಾದರೆ ನಾವು ಬದುಕಿಕೊಳ್ಳಬಹುದು. ಮಾತ್ರವಲ್ಲ, ನಮ್ಮ ಈ ರಾಜ್ಯವೂ ಸಹಿತ ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅಂತಹ ಒಂದು ಸಾಧ್ಯತೆಯನ್ನು ನಾನು ಯೋಚನೆ ಮಾಡ್ತಾ ಇದ್ದೇನೆ. ಏನು ಏನು ನುಡಿಗೆ
ಪಾರ್ಥನನ್ನು ಸತ್ಕರಿಸಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಹೌದು. ಹಯವನ್ನು ಕೊಡುವುದು. ಆ ಛ! ನುಡಿಯದಿರಿ ಚಿತ್ತಾಟಾಯ್. ನುಡಿಯದಿರಿ ಛೇಸಾಕು ಮಗನನ್ನು ಸುಡಲು ಬೆಂಕಿಯುವೆ ಇನ್ನಾಯ್. ಕೊಡು ವಿರೋಧಿಗಳೊಡನೆ ಸಾಮದ ಕೊಡುವೆಯೇ ತಾಕೆ. ಸ್ವಾಮಿ, ಜ್ವಾಲ ನಿಮ್ಮ ಬಾಯಿಂದ ಇಂತಹ ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅನಿರೀಕ್ಷಿತವಾಗಿ ಆಡಬೇಕಾಯ್ತು ನಾವು. ಯುದ್ಧ ರಂಗದಲ್ಲಿ ಮಗನನ್ನು ಕಳೆದುಕೊಂಡಂತಹ ನಾವು ಆ ನಮ್ಮ ಮುಂದಿನ ಹೆಜ್ಜೆಯನ್ನು ಹೇಗಿಡಬೇಕು ಎನ್ನುವಂತಹ ಹೊತ್ತಿನಲ್ಲಿ ಆ ಆ ಪಾರ್ಥನಿಗೆ ಸಂಪೂರ್ಣ ಶರಣಾಗತರಾಗಬೇಕು ಎನ್ನುವಂತಹ ನಿಲುಮೆಯನ್ನು ನೀವು ಯಾಕೆ ತಳೆದಿರಿ ಅಂತ ನನಗೆ ಆಶ್ಚರ್ಯ. ಆ ನಿಜವಾಗಿಯೂ ಆ ಕ್ಷಾತ್ರ ಏನೆನ್ನುವುದನ್ನ ಮಗ ತೋರಿಸಿಕೊಟ್ಟ. ಆ ಆ ಮಗನ ತಂದೆಯಾಗಿ ಮಗ ತೋರಿಸಿಕೊಟ್ಟ ಬೆಳಕನ್ನಾದರೂ ಇನ್ನಷ್ಟು ವಿಸ್ತರಿಸಬಹುದಿತ್ತು. ಆ ಅದನ್ನು ಬಿಟ್ಟು ಆ ಕ್ಷಾತ್ರ ಸತ್ತ ಬೂದಿಯಾಗಿ ಆ ಪಾರ್ಥನಿಗೆ ಶರಣಾಗತಿಯನ್ನು ಹೊಂದಬೇಕು ಅಂತ ಆಡ್ತಾ ಇದ್ದೀರಲ್ಲ ಯಾಕೆ ಬಲ್ಲಯ್ಯ? ಸ್ವಾಮಿ. ಆ ಈ ಹೊತ್ತಿನಲ್ಲಿ ಸಾಮಾನ್ಯ ಒಬ್ಬ ತಂದೆಯಾದರೆ ಆ ತನ್ನ ಮಗನ ಸಾವಿಗೆ ಪ್ರತೀಕಾರವನ್ನು ತಾನು ಹೇಗೆ ತೀರಿಸಿಕೊಳ್ಳಿ ಅಂತ ಯೋಚನೆ ಮಾಡ್ತಾನೆ. ಆ ಅಂಥದ್ದರಲ್ಲಿ ಒಬ್ಬ ಕ್ಷತ್ರಿಯನಾಗಿ ಒಬ್ಬ ಮಹಾರಾಜನಾಗಿ ಆ ಚತುರಂಗ ಸೇನೆಯನ್ನು ಉಳ್ಳವನಾಗಿ ಆ ನಿರ್ಣಯಗಳನ್ನು ತಾನೇ ತೆಗೆದುಕೊಳ್ಳುವವನಾಗಿಯೂ ಆ ಪಾರ್ಥನ ಮೇಲೆ ಬೀಳುತ್ತೇನೆ ಎನ್ನುವಂತ ಆಕ್ರೋಶವನ್ನು ತೋರಿಸುವುದು ಬಿಟ್ಟು ಆ ಸಾವು ಆ ಬೇರೆ ಬೇರೆ ಅರ್ಥಗಳನ್ನ ಧ್ವನಿಸ್ತದೆ. ಹೌದು, ಹ್ಮ್ ದುರ್ಬಲರಿಗಾದರೆ ಆ ಈ ಸಾವು ನಮ್ಮ ಮೇಲೆ ಎರಗಿದಂತ ಆಘಾತ ಎನ್ನುವುದಾಗಿ ಭಾವಿಸಿಕೊಂಡವರು ನೆಲಸಮವಾಗಿ ಹೋಗ್ತಾರೆ. ಆ ಕ್ಷತ್ರಿಯರಾದರೆ ಹಾಗಲ್ಲ, ಹ್ಮ್ ತಿರುಗಿ ಬೀಳ್ತಾರೆ. ಆ ಕಳ್ಕೊಂಡದ್ದನ್ನು ಮಡ್ಲಿ ಪಡೆಯುವುದು ಹೇಗೆ ಅಂತ ಮತ್ತೆ ಯೋಚಿಸುವುದು. ಆ ಈ ಕ್ಷಣಕ್ಕೆ ಏನು ಪ್ರತಿಕ್ರಿಯೆ ಅಂತ ಕೇಳಿದರೆ ಆ. ಕ್ಷತ್ರಿಯರ ಪ್ರತಿಕ್ರಿಯೆ ಎನ್ನುವುದು ಯಾವತ್ತು ಪ್ರತೀಕಾರವೇ. ಆ ಹೀಗಿರುವಾಗ ಆ. ಪಾರ್ಥನಿಗೆ ನಾವು ಶರಣಾಗತರಾಗಬೇಕು ಅಂತ ನೀವು ಹೇಳಿದರೆ ಆ. ಸ್ವಾಮಿ, ಆ ನೀವು ಯಾವ ಅರ್ಥದಲ್ಲಿ ಈ ಸಾವನ್ನು ಕಾಣ್ತಾ ಇದ್ದೀರಿ? ಆ ಒಂದೋ ಮಗನಾದಂತ ಪ್ರವೀರ್ನ ಸಾವಿಗೆ ತಾವು ಕೊಡ್ತಕ್ಕಂತ ಮೌಲ್ಯ ಏನು? ಆ ಅಥವಾ ಆ. ಪಾರ್ಥನನ್ನು ಎದುರಿಸಲಿಕ್ಕೆ ನಮ್ಮ ಹತ್ರ ಸಾಧ್ಯವೇ ಇಲ್ಲ ಆ, ಅಂತ ಹೇಳ್ತೀರಿ, ಅದೇ ನೀನು ಹೇಳಿದ ಬಲ ಇಲ್ಲ ಎರಡನೇ ಅಂತ ಇದೆ. ಹೇಳ್ತೀರಿ. ಆ, ಸ್ವಾಮಿ, ಹ್ಮ್ ಒಂದೋ ಪಾರ್ಥ ನಿಮಗೆ ಅತಿಶಯವಾಗಿ ಕಾಣಬೇಕು, ಆ, ಅಥವಾ ನಮ್ಮಲ್ಲಿರುವ ಎಲ್ಲ ಬಲವೂ ಪ್ರವೀರನೇ ಆಗಿರಬೇಕು. ಆ, ಎರಡೂ ಹೌದದು. ಪ್ರವೀರ ಹುಟ್ಟುವ ಮೊದಲು ತಾವು ಏನು ಅಂತ ಯೋಚನೆ ಮಾಡಿ. ಆ, ಆಗಲೂ ತಾವು ಬಲವುಳ್ಳವರೇ ಆಗಿದ್ದೀರಿ. ಹ್ಮ್ ತಮ್ಮ ಬಲ ವರ್ಧನೆ ಆ. ಮಗನಿಂದ ಆದ್ದು. ಆ, ಮಗನೇ ಬಲ ಅಲ್ಲ, ನೆನಪಿರ್ಲಿ. ಆ, ಆ, ಆ. ನಿಮ್ಮಲ್ಲಿರುವ ಬಲ ಮಗನಿಂದ ವೃತ್ತಿಸಲ್ಪಟ್ಟಿದ್ದು. ಆ. ಹೆಚ್ಚಾದದ್ದು ಹೋದರೆ ವ್ಯಥೆಯಾಗಿ ನಿಮ್ಮಲ್ಲಿರುವಂತ ಬಲ ನಿಮ್ಮಲ್ಲಿ ಉಂಟಲ್ಲ, ಅದನ್ನೇ ಮುಂದಿಟ್ಟು ಆ. ನಾನಿದ್ದೇನೆ ಅಂತ ಆ. ಹೇಳುವುದು ಬಿಟ್ಟು ಆ. ಪಾರ್ಥನಿಗೆ ಶರಣಾಗತಿಯನ್ನು ನೀವು ಹೊಂದುತ್ತೀರಿ ಅಂತಾದರೆ ಆ. ಖಂಡಿತಕ್ಕೂ ಆ. ನನ್ನ ಕಣ್ಣಿನಲ್ಲಿ ಕಿಡಿಯನ್ನು ಸೂಸುತ್ತಾ ಇರುವಂತ ನನಗೆ ಇದು ಅಪ್ರಿಯವಾದದ್ದೇ. ಈಗ ಮೊದಲು ನಿಮ್ಮ ನಿರ್ಧಾರವನ್ನ ಸರಿ ಎನ್ನುವುದಾಗಿ ನನ್ನಲ್ಲಿ ಹೇಳಿ ಆ. ಸಮರ್ಥಿಸಿಕೊಂಡು ಆ. ಆಮೇಲೆ ಮತ್ತೊಬ್ಬರಲ್ಲಿ ಹೇಳಬೇಕು. ಈ ಪ್ರತೀಕಾರವನ್ನು ನಾವು ಆ. ಮಗನ ಸಾವಿಗಾಗಿ ಆ. ಮಾಡಬಹುದಾಗಿತ್ತು. ಆ, ಆದರೆ ಯಾರಲ್ಲಿ ಎಂಬುದು ಪ್ರಶ್ನೆ ಬರ್ತದೆ. ಯಾರಲ್ಲಿ? ಬಂದಿರುವಂಥವನ ಯಾರು? ಯಾರು? ಪಾರ್ಥ. ಕೇವಲ ಪೃಥಾನಂದನಾದ್ದರಿಂದಲೇ ಪಾರ್ಥನಲ್ಲ, ಪಾರ್ಥಿವಾಗ್ರಣಿ. ಹೆಸರು ದೊಡ್ಡದಿದ್ರೆ ಜನ ದೊಡ್ಡವರು ಆಹಾ, ಆಗ್ತಾರೆ ಸ್ವಾಮಿ. ಹೆಸರಿಗಾಗಿ ಹೇಳಿದ್ದಲ್ಲವೇ, ಆ. ಮಾಡಿದ ಸಾಧನೆ ಎಂತದ್ದು? ಏನು ಪಾರ್ಥ ಮಹಾ? ಏ? ಪಾರ್ಥನ ಬಗ್ಗೆ ಹೇಳಿ ಏನು ಮಹಾಪಾರ್ಥ? ಒಂದೆರಡಲ್ಲ, ಆ, ಪ್ರತ್ಯಕ್ಷ ಪರಶಿವನೊಡನೆಯೇ ಇಂದ್ರಕೀಲಕ್ಕೆ ಹೋಗಿ ಹೋರಾಟ ಮಾಡಿದವ, ಮಾಡಿ ಅವನನ್ನೇ ಯುದ್ಧದಲ್ಲಿ ಮಣಿಸುವುದರ ಮೂಲಕವಾಗಿ ಪಾಶುಪತ ಎಂಬಂತಹ ವಿಶೇಷವಾದ ಅಸ್ತ್ರವನ್ನು ಪಡೆದುಕೊಂಡ ಸ್ವಾಮಿ, ಮಹಾಸಾಹಸಿ ಅವ. ಯಾರೋ ಒಂದಷ್ಟು ಜನ ಪಾರ್ಥನ ಪರವಾಗಿ ಪ್ರಚಾರ ಮಾಡಲಿಕ್ಕಾಗಿ ಅದನ್ನು ವಿಶೇಷವಾಗಿ ಹಾಗೆ ಹೇಳ್ತಾ ಇರೋದು. ಹೌದಾ? ನಿಜವಾದ ಕ್ಷತ್ರಿಯರು ನಂಬಬೇಕಾದ ಕಥೆಯೇ ಅದಲ್ಲ. ಮತ್ತೆ ಹೌದಂತೆ ಅದೊಂದು ಪ್ರಸಂಗ. ಇಂದ್ರಕೀಲಕ ನಿಜವಾದ ಕಥೆ ಏನು? ಕಿರಾತ ಅರ್ಜುನ ಏನು ಪರಮೇಶ್ವರನಲ್ಲಿ ಅರ್ಜುನ ಹೋರಾಟ ಮಾಡಿ ಪಡೆದದ್ದ ಅಲ್ವಾ? ಎಂಥದ್ದು ಅಲ್ಲ. ಆ, ಆ ಶಬರ ರೂಪಿನಲ್ಲಿರುವಂತ ಅವನನ್ನೇ ಗೆಲ್ಲಲಾರದವನಾಗಿ, ಆ, ಮತ್ತೆ ಇದಲ್ಲ ಸ್ವರೂಪ ಅಲ್ಲ, ಆಹಾ, ಆ ದಿವ್ಯ ಸ್ವರೂಪ ಅಲ್ಲ, ಹಾಗಲ್ವಾ? ಶಬರ ರೂಪದಲ್ಲಿರುವಂತ ಅವನನ್ನು ಗೆಲ್ಲಲಾರದವನಾಗಿ ಆ. ಮಳಲಲಿಂಗವನ್ನು ಸ್ಥಾಪಿಸಿಕೊಂಡು ಅದರ ಮೇಲೆ ಹೂವಿಟ್ಟು ಆ. ಆಮೇಲೆ ಪರಮೇಶ್ವರನ ಅನುಗ್ರಹವನ್ನು ಪಡೆದದ್ದು. ಆಹಾ. ಕೆಲವರು ಹೇಳುದುಂಟು ಆ, ಅವನಲ್ಲಿ ಹೋರಾಟ ಮಾಡಿದವ ಅಂತ. ಆ. ಏನು ಪರಮೇಶ್ವರನನ್ನು ಗೆದ್ದವನ ಅವ? ಅದಲ್ವಾ? ವಿಜಯ ಅದು ಸಾಧಿಸಿದ್ದೇ ಅಲ್ಲ, ಅಲ್ಲ ಅದು. ಅದು ಅಲ್ಲ ಅಂತಲೇ ಆದ್ದರಿಂದಲೇ ಆ ಪ್ರಸಂಗದ ಮೇಲೆ ಪಾರ್ಥ ಪರಮೇಶ್ವರನನ್ನು
ಮೀರಿಸಿದವ ಗೆದ್ದವ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲ ಅಂತಲೇ ಇಟ್ಟುಕೊಳ್ಳುವ. ಹೋರಾಟ ಮಾಡಿದವ ಅಂತ ಹೇಳುವ. ಅದರ ಮುಂದಿನ ಪ್ರಸಂಗ ನೋಡು. ಹೋರಾಟ ಮಾಡಿದವರೆಲ್ಲ ಗೆದ್ದವರಲ್ಲ. ಅದರ ಹೋರಾಟ ಮಾಡಿದ್ದ ಬಿಡು, ಅದು ಬಿಡು. ಮುಂದಿನ ಪ್ರಸಂಗ ಉಂಟು. ಅದರಿಂದ ಮುಂದಿನ ಯಾವುದು? ದೇವತೆಗಳೇ ಬಂದು ಕರೆದುಕೊಂಡು ಆ ಅರ್ಜುನನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋದರು. ಸುಮ್ಮನೆ ಅಲ್ಲ, ನಿವಾತ ಕವಚರು ಎನ್ನುವಂತಹ ಘೋರ ರಕ್ಕಸರು, ಅಂಥವರನ್ನು ದೇವತೆಗಳಿಗೆ ಬಗ್ಗು ಬರೀಲಿಕ್ಕಾಗಲಿಲ್ಲ. ಅಂಥವರನ್ನು ಸೋಲಿಸಿದ ಪಾರ್ಥ. ಸ್ವಾಮಿ, ಇಂತಹ ಕಥೆಗಳನ್ನೆಲ್ಲ ಅವನ ಮನೆಯವರು ಅವನ ಮನೆತನದವರು ಬೇಕಾದ್ರೆ ಎಷ್ಟು ಹೇಳಲಿ, ವಿರೋಧಿಗಳು ಹೇಳಿ ಇದರಿಂದ ಪಾರ್ಥನನ್ನು ದೊಡ್ಡ ಮಾಡಬೇಕಾಗಿಯೇ ಇಲ್ಲ. ಆ ಇಂದ್ರಕೀಲಕದ ನಂತರ ನಡೆದಂತ ಘಟನೆ ಅಲ್ಲವೇ ಅದು? ಹೌದು. ದೇವಲೋಕಕ್ಕೆ ಹೋಗಿ ಅಲ್ಲಿ ನಿವಾತ ಕವಚಾದಿಗಳನ್ನು ಪಾರ್ಥ ಕೊಂದು ಬಂದದ್ದು. ಹಾಗಾದ್ರೆ ದೇವೇಂದ್ರನೇನು ಪಾರ್ಥನಿಗಿಂತ ಕನಿಷ್ಠನೋ ಅಥವಾ ಇಂದ್ರ ವರುಣಾದಿಗಳೋ? ಅಲ್ಲ. ಅವರಿಗೊಂದು ನಿಯಮ ಇತ್ತು, ಮನುಷ್ಯರಿಂದ ವಧಿಸಲ್ಪಡುವವರು ಅವರು ಅಂತ. ಯಾವುದೋ ಮನುಷ್ಯರಿಂದ ಆಗ್ಲಿಲ್ವಲ್ಲ, ಪಾರ್ಥನೆ ಹೋಗಬೇಕಾಯ್ತು. ಪಾರ್ಥನನ್ನೇ ಯಾಕೆ ಕರೆದುಕೊಂಡು ಹೋದರು? ಯಾಕೆ? ಇವ ಅವನ ಮಗ. ಈ ಸ್ವಜನ ಪಕ್ಷಪಾತ ಹೇಳೋದು ಇವತ್ತಿನದ್ದಲ್ಲ, ಎಲ್ಲ ಕಾಲದಲ್ಲಿ ಇರುವುದೇ, ಅಲ್ಲಿಂದಲೇ ಇತ್ತು. ಹಾಗಾದ್ರೆ ಪಾರ್ಥನನ್ನು ಮೀರಿಸಿದಂತ ಪರಾಕ್ರಮಿಗಳು ಮತ್ತೆ ಯಾರು ಇರ್ಲಿಲ್ವೇ? ಆದ್ರೆ ಅವನಿಗೆ ಇವು ಬೇಕು. ತನ್ನ ಮಗನನ್ನು ದೊಡ್ಡದು ಮಾಡ್ಲಿಕ್ಕಾಗಿ ಅವ ಈ ಪ್ರಸಂಗವನ್ನು ಬಳಸಿಕೊಂಡ. ನನ್ನು ಬಿಟ್ರೆ ನಿವಾತ ಕವಚಾದಿಗಳನ್ನು ಕೊಂದ ಕಾರಣಕ್ಕಾಗಿ ಪಾರ್ಥ ದೊಡ್ಡವ ಅಂತ ಹೇಳಿದ್ರೆ ಇದು ಜ್ವಾಲೆ ನಂಬುವ ಮಾತಲ್ಲ. ಈಗ ಆ ಪ್ರಸಂಗವನ್ನು ಬಿಡು, ಅದರ ಮುಂದಿನ ಪ್ರಸಂಗವನ್ನು ನೋಡು. ಒಟ್ಟು ನೀವು ಬಹಳ ಸಂಗ್ರಹ ಮಾಡಿ. ಅಲ್ಲ, ನಾನು ಸಂಗ್ರಹ ಮಾಡಿದ್ದಲ್ಲ, ಅವನು ಮಾಡಿದ ಸಾಧನೆ ಅಷ್ಟು. ಪಾರ್ಥ ಮಾಹಿಷ್ಮತಿಯ ಅಂಗಳಕ್ಕೆ ಬಂದದ್ದು ಇವತ್ತಾದರೂ ನೀವು ಎಲ್ಲ ಸಂಗ್ರಹ ಒಳಗೆ. ನಾವು ಯಾರನ್ನು ವಿರೋಧಿಸುತ್ತೇವೋ ಅವರನ್ನು ಮೊದಲು ತಿಳಿದುಕೊಳ್ಬೇಕು, ಅವರೆಷ್ಟು ಅಂತ. ಹಾಗಾಗಿಯೇ ತಿಳಿದುಕೊಂಡಿರುವ ಇನ್ನೊಬ್ಬರ ಬಗ್ಗೆ ತಿಳ್ಕೊಂಡದೇ ಹೆಚ್ಚಾಗಿ ಬಿಡ್ತದೆ. ಈಗ ಕೆಲವು ವಿಷಯಗಳು ಅಲ್ಲಿ ಎಲ್ಲಿಯೋ ಇರ್ತಾರೆ, ಅವರ ಬಗ್ಗೆ ನಾವು ಕಲ್ಪಿಸಿಕೊಂಡದ್ದು ಅತಿರಂಜಿತವಾಗಿ ಹೋಗ್ಬಿಡ್ತದೆ. ಅವರು ವಾಸ್ತವವಾಗಿ ಅಷ್ಟು ಇರುವುದಿಲ್ಲ. ಅಲ್ಲ, ಕೆಲವು ಸಾರಿ ಅವರಿಗೆ ಆಶ್ಚರ್ಯ, ನಾನು ಇಷ್ಟ, ನೀವು ಪಾರ್ಥನ ಹಾಗೆ ಮಾಡ್ತೀರೋ ಅಂತ. ಅಲ್ಲ, ನೀನು ಹೇಳಿದ ಉತ್ತರ ಒಪ್ಪಿಕೊಂಡಲ್ಲ, ಹೀಗೂ ಇರಬಹುದು ಒಂದು ಸಾಧ್ಯತೆ ಅಂತ. ಕುರುಕ್ಷೇತ್ರ ಮಹಾಯುದ್ಧ ನಡೆಯಿತು. ಕುರುಕ್ಷೇತ್ರದಲ್ಲಿ ಇದ್ದವರೇನು ಸಾಧಾರಣದವರಲ್ಲ, 11 ಅಕ್ಷೋಹಿಣಿ ಕೌರವ ಸೇನೆ. ಆ ಕೌರವ ಸೇನೆಗೆ ಮುಂದಾಳುವಾಗಿ ಬಂದವರು ಮೊದಲಾಗಿ ಭೀಷ್ಮರು, ಆಮೇಲೆ ದ್ರೋಣರು, ಆಮೇಲೆ ಕರ್ಣ ಮೊದಲಾದಂತಹ ಸುಭಟರನ್ನೆಲ್ಲ ಪಾರ್ಥೈವ ಧನುರ್ಧರ, ಪಾರ್ಥನೇ ಧನುರ್ಧರ ಎಂಬುದಾಗಿ ತೋರಿಸಿಕೊಟ್ಟು ಅವ್ರನ್ನೆಲ್ಲ ಮುಗಿಸ್ಲಿಲ್ವಾ? ಈಗ ಪಾರ್ಥನೇ ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವನು ಅಂತ ಹೇಳಿದರೆ, ಪಾರ್ಥ ಏವ ಧನುರ್ಧರ ಅಂತ ಹೇಳೋದು ಬೇರೆ ಶ್ಲೋಕಕ್ಕಿದ್ದದ್ದು. ಪಾರ್ಥ ಒಬ್ಬನೇ ಕುರುಕ್ಷೇತ್ರದಲ್ಲಿ ಗೆದ್ದವ ಅಂತ ಅಲ್ಲ. ಒಟ್ಟು ಒಂದು ಯಾವುದೋ ಒಂದು ಶ್ಲೋಕದಲ್ಲಿ ಉಂಟು, ಹಾಗಲ್ಲ. ಹಾಗಾದ್ರೆ ಉಳಿದವ್ರ ಕೈಯಲ್ಲಿ ಇದ್ದದ್ದೇನೋ ಅಥವಾ ಅವ್ರು ಮಾಡಿದ್ದೇನೋ ಅಂತ ಬರೋದಿಲ್ವಾ? ಇನ್ನೊಂದು ಸೂಕ್ಷ್ಮ ಗೊತ್ತಾ ನಿಮಗೆ? ಸೂಕ್ಷ್ಮ ಹೇಳುದು, ನಿರ್ಣಾಯಕವಾದಂತಹ ಸಾವು ಯಾರದ್ದು ಹೇಳಿ? ಯಾರದ್ದು? ಕೌರವರದ್ದು. ಆ 100 ಮಂದಿ, 100 ಮಂದಿಯಲ್ಲಿ ಒಬ್ಬರನ್ನು ಅರ್ಜುನ ಕೊಂದಿದ್ದಾನ? ಅದು ಶಪಥ ಮಾಡಿದ ಭೀಮನಿಗೆ ಬಿಟ್ಟಿದ್ದ. ಎಲ್ಲರನ್ನು ಆ 100 ಮುಖ್ಯರಾದವರನ್ನು ಕೊಂದು ಕಳೆದದ್ದೇ ಭೀಮ. ಆದ್ದರಿಂದ ಹೇಳೋದು, ಕುರುಕ್ಷೇತ್ರದಲ್ಲಿ ಹೋರಾಡಿದವ ತನ್ನ ಪರಾಕ್ರಮವನ್ನು ಮೆರೆದವ ಅರ್ಜುನ ಮಾತ್ರವೇ ಅಲ್ಲ, ಭೀಮನೂ ಇದ್ದಾನೆ, ಮತ್ತೊಬ್ಬನೂ ಇದ್ದಾನೆ. ಆದ್ದರಿಂದಲೇ ಕುರುಕ್ಷೇತ್ರದ ಹೋರಾಟದಲ್ಲಿನ ಗೆಲುವೇ ಅರ್ಜುನನನ್ನು ನಿರ್ಣಾಯಕವಾಗಿ ದೊಡ್ಡ ಮನುಷ್ಯ ಅಂತ ಹೇಳಲಿಕ್ಕೆ ಇರುವುದಲ್ಲ. ನಾನು ಇನ್ನೂ ಕೇಳಿದ್ದೇನೆ, ಅರ್ಜುನಿಗೆ ಮುಂದೊಬ್ಬರಿದ್ರಂತೆ, ಮುಂದೆ ಅಲ್ಲ, ಅವ್ರು ಈಗಲೂ ಇದ್ದಾರೆ. ಅವರು ಇವತ್ತು ಬಾರದೇ ಇರ್ಬೋದು, ಬರಲಿಕ್ಕೆ ಸಾಧ್ಯತೆ ಉಂಟು. ಅವರು ಇದ್ರೆ ಮಾತ್ರ ಇವ ಜನ ಅಂತೆ. ಅವ್ರು ಬಂದು ಜನ ಮಾಡ್ತಾರೆ. ಅಲ್ಲ, ಅವರು ಇಲ್ಲ ಅಂತಂದ್ರೆ ಮತ್ತೆ ಇವನ ಬಗ್ಗೆ ಯೋಚನೆ ಯಾಕೆ, ಹೆದರಿಕೆ ಯಾಕೆ? ಅಲ್ಲ, ಅವರು ಬರ್ತಾರೆ ಅನ್ನೋದೇ ಹೆದರಿಕೆ. ಇವತ್ತು ಆ ಶೂನ್ಯದ ಪಕ್ಕದಲ್ಲಿರುವಂತಹ ನಿರ್ಣಾಯಕ ಮೌಲ್ಯವುಳ್ಳ ಒಂದು ಬರಲಿಲ್ಲ, ಬಂದದ್ದು 0 ಅಂತ. 0ಗೆ ಹೆದರುದು ಯಾಕೆ ಅಂತ? ಒಂದಿದ್ರು ತಾನೇ 0ಗೆ ಹೆದರುದು ನಾವು. ಈಗ ಒಟ್ಟಾದ ಮೇಲೆ ಪಾರ್ಥನೆ, ನೀವು ಎಷ್ಟೇ ಹೇಳಿದ್ರು ಪಾರ್ಥನೆ ದೊಡ್ಡವಂತ ನಾನು ಒಪ್ಪುವುದಿಲ್ಲ. ಒಂದು ವೇಳೆ ಹೌದು, ಒಂದಷ್ಟೇ ಹೌದು, ಪಾರ್ಥ ಏನೂ ಅಲ್ಲ ಅಂತ ನನ್ನ ವಾದ ಅಲ್ಲ. ಪಾರ್ಥ ಏನೂ ಅಲ್ಲದಿದ್ರೆ ಇಷ್ಟರ ಹೆಸರು ಬರಲಿಕ್ಕೆ ಸಾಧ್ಯ. ನಿಮ್ಮದು ಇಷ್ಟು ದೊಡ್ಡ ಮೀಸೆ ಅಲ್ವಾ? ಹೌದು. ನೀವು ಇಷ್ಟು ದಿವಸ ಅದರ ಬಲದ ಮೇಲೆ, ನಿಮ್ಮ ತೋಳು ಬಲದ ಮೇಲೆ ಇವ್ರನ್ನೆಲ್ಲ ಹೆದರಿಸಿ ಅದಕ್ಕೆ ಹೆದರಿದ್ದವರು. ಇವತ್ತು ಅರ್ಜುನ ಬಂದ ಎಂದಾಕ್ಷಣವೇ ಸಿಂಹಕ್ಕೆ ಹೆದರಿ ಓಡುವಂತ ಗ್ರಾಮ ಸಿಂಹ ನೀವಾದ್ರೆ, ನಾಳೆ ದಿವಸ ಇವರೆಲ್ಲ ನಿಮ್ಮನ್ನು ಮಹಾರಾಜ ಅಂತ ಕರೀತಾರ? ನಿಮ್ಮ ತಲೆ ಮೇಲಿನ ಕಿರೀಟಕ್ಕೆ ಗೌರವ ಕೊಡ್ತಾರ? ಹೋಗಲಿ, ನಿಮ್ಮ ಹೆಂಡತಿ ಆದ ನಾನು ಒಪ್ತೇನೋ? ಆದ್ದರಿಂದ ಯೋಚನೆ ಮಾಡಿ ಏನು ಮಾಡ್ತೀಯ ನೀನು.
ಅಂತ ಆದ್ರೆ ನೀನೇನು ಮಾಡ್ತೀಯ? ನಿಮ್ಮನ್ನು ನಿಂದಿಸಲಿಕ್ಕಾಗಿ ಹೇಳಿದ್ದಲ್ಲ. ಆಹಾ. ಹೆಂಡತಿಯಾದವಳು ಯಾವತ್ತು ಗಂಡ ಕುಸಿದಾಗ ಅವನನ್ನು ಎತ್ತಬೇಕೇ ವಿನಃ ಅವನನ್ನು ಇನ್ನಷ್ಟು ಕುಸಿಯುವಾಗ ಮಾಡಬಾರದು. ಬಾಯಲ್ಲಿ ಹೇಳುವುದಷ್ಟೇ ಅಲ್ಲ. ಪಾರ್ಥ ಏನೂ ಅಲ್ಲ ಅಂತ ನಾನು ಹೇಳದೇ ಇದ್ರು ಪಾರ್ಥನಿಗೆ ಸರಿಸಮಾನವಾಗಿ ಹೋರಾಡುವ ಶಕ್ತಿ ನಿಮಗಿದೆ. ನೀವು ಗಂಡಸೆ. ನಿಜವಾಗಿ ಒಂದು ಹೆಣ್ಣಿಗೆ ಹೆಚ್ಚು ಗೌರವವುಳ್ಳ ಗಂಡಸೆ ಯಾರು ಗೊತ್ತೋ? ಅವಳ ಅಪ್ಪನಂತೆ. ಅವಳ ಅಪ್ಪ ಅಲ್ಲ, ಗಂಡನೇ. ಮದುವೆ ಆದ್ಮೇಲೆ ಅಪ್ಪ ಯಾಕೆ ಗೊತ್ತುಂಟ? ಅಪ್ಪ ಹೆಣ್ಣು ಮಗಳಿಗೆ ಅಪ್ಪ ಏನು ಅಂತ ಕೇಳಿದ್ರೆ ಉಳಿದ ಗಂಡಸರನ್ನು ಅಡಿಲಿಕ್ಕೆ ಒಂದು ಮಾನದಂಡ. ಆ ಅಪ್ಪ ಎನ್ನುವ ಮಾನದಂಡದ ಮೇಲೆ ಇವಳು ಉಳಿದ ಗಂಡಸರನ್ನೆಲ್ಲ ಅಳತೆ ಮಾಡೋದು, ಗಂಡನನ್ನು ನೋಡುವುದು. ಆದರೆ ಅಪ್ಪನಷ್ಟು ಅಲ್ಲ ಪೂರ್ವಕವಾಗಿ ಹೆಣ್ಣು ಒಪ್ಪಿಕೊಳ್ಳುವಂತ ಗಂಡು ಗಂಡ. ಅದಕ್ಕೆ ಹೇಳುವುದು, ಯಾವುದೇ ಗಂಡು ಗಂಡನಾಗ್ತಾನೆ. ಒಂದು ಕೊಂಬು ಕಳೀತದೆ ಅಲ್ಲ, ಒಂದು ಕೊಂಬು ಕಡಿಮೆ ಇದ್ರೂ ಅಡ್ಡಿಲ್ಲ, ಗಂಡನೇ ಗಂಡು. ಅದೇ ಮದುವೆ ಆದ ಮೇಲೆ ಗಂಡು ಗಂಡ ಆಗ್ತಾನೆ. ಅಭಿಮಾನವಾಗಿ ಹೇಳೋದು, ನೀವು ಕ್ಷಾತ್ರವೇ ಮೂರ್ತಿವೆತ್ತಂತ ಜನವೇ. ಎಲ್ಲಿಯ ತನಕ ಒಂದು ಪಕ್ಷಿಗೆ ತಾನು ಗರುಡ ಅಲ್ಲ ಎನ್ನುವ ಭ್ರಮೆ ಇರ್ತದೋ ಅಲ್ಲಿಯ ತನಕ ಅದಕ್ಕೆ ಗರಿಬಿಚ್ಚಿ ಆಕಾಶದಲ್ಲಿ ಹಾರಾಡ್ಲಿಕ್ಕೆ ಆಗೋದಿಲ್ಲ. ನೀವು ಎದ್ದು ನಿಲ್ಲಬೇಕಾದ ಕಾಲ. ಅಯ್ಯೋ ನನ್ನ ಮಗ ಸತ್ತು ಹೋದಂತ ಅಳುತ್ತಾ ಕುಳಿತರೆ ಇದು ಸಾಮಾನ್ಯರ ಸ್ಥಿತಿ ಆದೀತು. ಎದ್ದು ನಿಲ್ಲಬೇಕು. ನಾನಿದ್ದೇನೆ. ನಮ್ಮ ಮಾಹಿಷ್ಮತಿಯ ಯಾರು ಕೂಡ ಅಳುಕಬೇಕಾದ್ದಿಲ್ಲ. ಚತುರಂಗ ಸೇನೆಯನ್ನು ನಡೆಸಿಕೊಂಡು ಮಗನ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ನೀಲಧ್ವಜನಾದಂತ ನಾನಿದ್ದೇನೆ ಅಂತ ನೀವು ಎದ್ದು ನಿಲ್ಲಬೇಕು. ಅದನ್ನು ನೀವು ಮಾಡದೇ ಇದ್ರೆ ನಿಮ್ಮಿಂದ ಮಾಡಿಸ್ಲಿಕ್ಕೆ ನನಗೆ ಗೊತ್ತಿದೆ. ಹೇಗೆ? ಯಾವುದೇ ಕಾರಣಕ್ಕೂ ಕೂಡ ನೀವು ಪಾರ್ಥನಿಗೆ ಹಯವನ್ನು ಬಿಟ್ಟು ಕೊಡಬಾರದು, ಕಪ್ಪ ಕಾಣಿಕೆಗಳನ್ನು ಕೊಡಬಾರದು. ಅದಕ್ಕೆ ಬದಲಾಗಿ ಹಿಂದೆ ಸರಿಯುತ್ತಾ ಇರುವಂತ ನಮ್ಮ ಸೈನ್ಯವನ್ನು ಮುನ್ನಡೆಸಬೇಕು. ಪಾರ್ಥನ ಮೇಲೆ ಹೋಗಿ ನಾವು ಆಕ್ರಮಣ ಮಾಡಬೇಕು. ಅದನ್ನು ನೀವು ಮಾಡದೇ ಇದ್ರೆ, ಕುದುರೆಯನ್ನು ಕೊಡ್ಲಿಕ್ಕೆ ಮುಂದಾದ್ರೆ ಬಿಡುವವಳಲ್ಲ ನಾನು. ಮತ್ತೆ ಪಾರ್ಥನನ್ನು ನೀವು ತುಡುಕಿ ನೋಡದೇ ಇದ್ರೆ ನಾನು ನೋಡಿಕೊಳ್ತೇನೆ. ನೀನು ಹೇಗೆ ಗೊತ್ತೇ? ಹೇಗೆ ನೋಡ್ತೀಯ? ಯುದ್ಧಕ್ಕೆ ಹೋಗುತ್ತೀಯ? ಮಗ ಸತ್ತಿನ್ನು ಅವನ ಚಿತೆಗೆ ನಾವು ಅಗ್ನಿಸ್ಪರ್ಶ ಮಾಡಲಿಲ್ಲ. ಮಗನ ಚಿತೆಗೆ ಅಗ್ನಿಸ್ಪರ್ಶ ಆಗಲಿಲ್ಲ. ಇದು ಮಗನ ಚಿತೆಗೆ ಅಗ್ನಿಯನ್ನು ಹುಡುಕುವ ಬದಲು ಪಾರ್ಥನನ್ನು ಸುಡ್ಲಿಕ್ಕೆ ಅಗ್ನಿ ಏನು ಅಂತ ಕೇಳಿದರೆ ಅದನ್ನು ನಾನು ನೋಡ್ಲಿಕ್ಕೆ ಶಕ್ತಿಯನ್ನು ಇಟ್ಕೊಂಡಿದ್ದೇನೆ. ಹೇಗೆ? ಇನ್ನು ಬಲ ಉಂಟು. ಏನುಂಟು? ನಮಗೇನು ಮಗ ಒಬ್ಬನೆಯೋ? ಮಗಳಿದ್ದಾಳೆ. ಮತ್ತೆ ಅವಳನ್ನು ಯುದ್ಧ ಕಳಿಸ್ತೀಯಾ? ನೆನಪಿಸಿದ್ದು ನಿಮಗೆ ನಮ್ಮ ಸರ್ವಸ್ವವೂ ಹೋಗಲಿಲ್ಲ. ಮಗಳಿದ್ದಾಳೆ ಅಂತ ನೆನಪಿಸಿದ್ದು ಯಾಕೆ ಅಂತ ಕೇಳಿದ್ರೆ, ಯಾಕೆ? ಈ ದಾರಿ ತೋರಿಸಿದ್ದು. ದಾರಿಯಲ್ಲಿ ಹೋದ್ರೆ ಮುಂದೇನಿದೆ ಅಂತ ನಾನೇ ಹೇಳಬೇಕು. ನಮ್ಮ ಮನೆ ಅಳಿಯನಾಗಿ ಅಗ್ನಿ ಇಲ್ಲವೇ? ಮನೆ ಅಳಿಯ ಮುಖಾಂತರವಾಗಿ ಅಗ್ನಿಯನ್ನು ಕರೆಸಿಕೊಂಡು ಮತ್ತೆ ಇಷ್ಟು ದಿವಸ ಅವನನ್ನು ಮನೆ ಅಳಿ ಅಂತ ಇಟ್ಕೊಂಡದ್ದು ಯಾಕೆ? ಸುಮ್ಮನೆ 3 ಹೊತ್ತು ಊಟ ಹಾಕ್ಲಿಕ್ಕದು ಅಲ್ಲವೇ ಅಲ್ಲ. ಆಪತ್ತಿನಲ್ಲಿ ನಮಗೆ ಸಹಾಯಕನು ಬೆಂಬಲಿಗನು ಆಗಬೇಕೆನ್ನುವ ಕಾರಣಕ್ಕಾಗಿ ಅವನನ್ನು ಮನೆ ಅಳಿಯನನ್ನಾಗಿ ಮಾಡಿಕೊಂಡದ್ದು. ಯಾರ ಮಾತನ್ನು ಕೇಳದಿದ್ದರು ಅಳಿಯನಾದವ ಅತ್ತೆಯ ಮಾತನ್ನು ಕೇಳಿಯೇ ಕೇಳ್ತಾರೆ. ಹಾಗಾಗಿ ಅತ್ತೆ ಸರಿ ಇಟ್ಟುಕೊಳ್ಳೋದು. ಆದ್ದರಿಂದ ಹೇಳೋದು, ಮಗನ ಚಿತೆಗೆ ಅಗ್ನಿಯಲ್ಲಿಂತ ನೋಡುವ ಕಾಲ ಅಲ್ಲ, ಪಾರ್ಥನನ್ನು ಸುಡುವ ಅಗ್ನಿಯಲ್ಲಿ ಎನ್ನುವುದಾಗಿ ನಾವು ಯೋಚನೆ ಮಾಡಬೇಕು. ಅದನ್ನು ನೀವು ಮಾಡದೇ ಇದ್ರೆ ಮಾಡಿಸುವಂತ ಶಕ್ತಿ ಸಾಮರ್ಥ್ಯ ನಾನುಂಟು. ಜ್ವಾಲೆ ಏನೆನ್ನುವುದನ್ನು ತೋರಿಸಿಕೊಡ್ತೇನೆ. ಒಳಗಿರುವಂತ ಅಗ್ನಿಯನ್ನು ಕರೀತೇನಂತೆ. ಅಗ್ನಿದೇವ ಬಾ ಬಾ ಬಾ. ಮಾವನವರೇ ವಂದಿಸಿಕೊಂಡಿದ್ದೇನೆ. ಬಂದಿಯಾ? ಅತ್ತೆಯವರೇ ವಂದಿಸಿಕೊಂಡಿದ್ದೇನೆ. ಕರೆಯ ಬಂದಿತ್ತು, ಓಡೋಡಿ ಬಂದಿದ್ದೇನೆ. ಯಾಕೆ ಕರೆದ್ರಿ ಅಂತ ಗೊತ್ತಾಗ್ಲಿಲ್ಲ. ಆದರೆ ತಮ್ಮೆಲ್ಲರ ಮುಖವನ್ನ ನೋಡಿದರೆ ಒಂದು ಗೊತ್ತಾಗ್ತದೆ. ಏನಿದು ಈ ವಿಸ್ಮಯವು? ನಿಮಗೇನಾಯ್ತು? ಒಳ
ಪ್ರತಿ ಬಾರಿ ನನ್ನ ಆಗಮನ ಆದ ಕಾಲಕ್ಕೆ ಆ ಈ ರೀತಿಯ ಸತ್ಕಾರವನ್ನ ಕಂಡಿದ್ದಿಲ್ಲ. ಆ ಬಂದ ತಕ್ಷಣದಲ್ಲಿ ಅಳಿಯನನ್ನ ಆ ಅವನ ಕ್ಷೇಮವನ್ನ ವಿಚಾರಿಸಿ, ಮನೆಯ ಕ್ಷೇಮವನ್ನ ವಿಚಾರಿಸಿ ಕರೆಸಿ ಆತಿಥ್ಯವನ್ನ ಕೊಡುವವರು. ಆ ಆದರೆ ಆ ಇವತ್ತು ಆತಿಥ್ಯವನ್ನ ಕೊಡಲಿಕ್ಕೆ ಜನ ಇಲ್ಲ. ಮತ್ತೆ ಇದ್ದ ಎಲ್ಲರ ಮುಖದಲ್ಲಿ ಕಳವಳವೇ ಕಾಣ್ತಾ ಉಂಟು. ಯಾರು ಆತಿಥ್ಯ ಮಾಡದಿದ್ರು ಅತ್ತೆಯಾದ್ರೂ ಮಾಡಬೇಕಾಗಿತ್ತು. ಆದರೆ ಇವತ್ತು ಆಶ್ಚರ್ಯವೇ ಕಾಣ್ತಾ ಉಂಟು. ಹೌದು, ಎಲ್ಲರ ಮುಖದಲ್ಲಿ ಕಳವಳ. ಅಷ್ಟಲ್ಲದೆ ಸ್ವಲ್ಪ ಕ್ರೋಧವೂ ಕಾಣ್ತಾ ಉಂಟು ಕೆಲವರ ಮುಖದಲ್ಲಿ, ಒಬ್ಬರ ಮುಖದಲ್ಲಿ. ಅಲ್ಲದೆ ದುಃಖವೂ ಉಂಟು. ಹಾಗಾದ್ರೆ ಏನಾಗಿರಬಹುದು? ಯಾಕೆ ಈ ರೀತಿಯಲ್ಲಿ ಕರೆಯ ಏನಾಯಿತು ಅಂತ ಹೇಳಬಹುದೇ? ಲಾಲಿಸು ಹುತವಗನ ಲಾಲಿಸು ಹುತವಗನ ಲಾಲಿಸು ಹುತವಗನ ಸಂಕಷ್ಟದ ಧಾಳಿಯಾಗಿ ಹದನ ಸಂಕಷ್ಟದ ಧಾಳಿಯಾಗಿ ಹದನ ಬಾಲಪ್ರವೀರ ಪಾಂಡವರಶ್ವವನು ಕಟ್ಟಿ ಬಾಲಪ್ರವೀರ ಪಾಂಡವರಶ್ವವನು ಕಟ್ಟಿ ಬಾಲಪ್ರವೀರ ಪಾಂಡವರಶ್ವವನು ಕಟ್ಟಿ ಕಾಳಗದೊಳು ಮಡಿದ ಕಾಳಗದೊಳು ಮಡಿದ ಗೋಳ್ ಉಣಿಸಿದ ಕಾಳಗದೊಳು ಮಣಿದ ಗೋಳ್ ಉಣಿಸಿದ ಲಾಲಿಸು ಹುತವಗನ ಸಂಕಷ್ಟದ ದಾಳಿಯಾಗಿಹ ಹದನ ಓ ಜಾತವೇದ ಮಾವ, ಸಂಕಷ್ಟದ ಪರಿಸ್ಥಿತಿ ನಮಗೆಲ್ಲ ಬಂದು ಒದಗಿರುವುದು ಸುಳ್ಳಲ್ಲ. ಹಾಗಾಗಿಯೇ ನಿನ್ನನ್ನೇ ಇಲ್ಲಿಗೆ ಕರೆಸಿಕೊಳ್ಳುವುದು ಅನಿವಾರ್ಯ ಆಯಿತು. ಪಾಂಡವರ ಅಶ್ವಮೇಧದ ತುರಗ ನಮ್ಮ ಮಾಹಿಷ್ಮತಿಯವರೆಗೆ ಬಂತು. ನನ್ನ ಮಗ ಪ್ರವೀರ ಕ್ಷಾತ್ರ ತೇಜದಿಂದಾಗಿ ಆ ಕುದುರೆಯನ್ನು ಕಟ್ಟಿದ. ಕುದುರೆಯನ್ನ ಕಟ್ಟಿದಿರೋ ನಿನ್ನ ಭಾವ ಆಮೇಲೆ ಸಾಕಷ್ಟು ಬಾರಿ ಹೇಳಿದೆ, ಮಗನೇ ಇದು ಅಸಾಧ್ಯವಾದ ಕಾರ್ಯವಾದೀತು, ಸಾಧ್ಯವಾಗುವಂಥದ್ದು ಅಲ್ಲ ಅಂತ ಹೇಳಿದರು. ನಿಮ್ಮ ಅತ್ತೆ ಬಿಡಲಿಲ್ಲ. ಯಾರು? ಹೋಗತಕ್ಕದ್ದು, ಹೋಗದಿದ್ರೆ ನಾನು ಹೋಗುತ್ತೇನೆ. ಅವನ ಹೆಂಡತಿಯಾದ ಮದನ ಮಂಜರಿಯೂ ಕೊಟ್ಟುವುದೇ ಸರಿ ಅಂತ ಹೇಳಿಕೊಂಡು ಇವಳಿಗೆ ತಕ್ಕದಾದ ಸೊಸೆ ಅವರು. ಹಾಗಾಗಿ ಇಬ್ಬರು ಹೆಂಗಸರು ಸೇರಿಕೊಂಡು ಅವನನ್ನು ಪ್ರಚೋದಿಸಿದರು. ಯುದ್ಧ ಕ್ಷೇತ್ರಕ್ಕೆ ಅವನು ನಾನಾಗಿ ಹೋಗುತ್ತೇನೆ ಮುಂದೆ ಅಂತ ಹೋದ ಮೇಲೆ ಕಾಡಾಕಾಡಿಯಾಗಿ ಓಡಾಡಿ ವೃಷಕೇತುವು ಮೊದಲಾಗಿರುವಂತಹ ಪ್ರದ್ಯುಮ್ನದ ಮೊದಲಾದವರೆಲ್ಲರನ್ನು ಸೋಲಿಸಿದನಂತೆ ಕಟ್ಟ ಕಡೆಯದಾಗಿ ಆ ಪಾರ್ಥನ ಕೂರಂಬುವಿಗೆ ತನ್ನ ತನವನ್ನು
ತೆತ್ತನಾತನವನ್ನು ಶಿವನೇ ಶಂಕರನೇ, ಎಂತಹ ಪರಿಸ್ಥಿತಿ ಬಂದು ಹೋಯಿತು ಮಾವ. ವಿಚಾರ ಗೊತ್ತೇ ಆಗಲಿಲ್ಲ. ಇಷ್ಟಾದ ಮೇಲೆ ಮುಂದಿನ ನಮ್ಮದಾದಂತಹ ನಿಲುವೇನು ನಡೆಯೇನು ಎನ್ನುವುದನ್ನು ಯೋಚಿಸುವಾಗ ಮನೆ ಅಳಿಯನಾಗಿಯೂ ಹುತವಾಹನಾಗಿಯೂ ಇರುವಂತ ನೀನಿರುವಾಗ ಮತ್ತಿನ್ ಯೋಚನೆ ಯಾಕೆ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ನಾವೀಗ ಕರೆಸಿದ್ದು. ಈಗ ನನ್ನ ಯೋಚನೆಯನ್ನ ಹೇಳಬೇಕಾ ಮಾವ? ಅತ್ತೆ ಶ್ರೀನಿವಾಸನ ದಯ ಉಂಟು. ಶ್ರೀನಿವಾಸನ ದಯದಿ ಶ್ರೀನಿವಾಸನ ದಯದಿ ಶ್ರೀನಿವಾಸನ ದಯದಿ ಶ್ರೀನಿವಾಸನ ದಯದಿ ಈಯಾಗವ ತಾನೆ ಸಗುವ ದಯದಿ ಈಯಾಗವ ತಾನೆ ಸಗುವ ದಯದಿ ಶ್ರೀನಿವಾಸನ ದಯದಿ ಈಯಾಗವ ತಾನೆ ಸಗುವ ಮುದದಿ ಈಯಾಗವ ತಾನೆ ಸಗುವ ಮುದದಿ ಈಯಾಗವ ತಾನೆ ಸಗುವ ಮುದದಿ ಚೋಣಿ ಪದರ ಮಜ ಸಾಧು ಮಾನಿತ ನೈಸೆ ಕ್ಷೋಣಿ ಪದರ ಮಜ ಸಾಧು ಮಾನಿತ ನೈಸೆ ಪ್ರಾಣವ ತೋರುವುದು ಸರಿಯಲ್ಲಿದೋ ಪ್ರಾಣವ ತೋರುವುದು ಸರಿ ಅಲ್ಲಿದೋ ಚೋಣಿಪ ಧರ್ಮಜ ಸಾಧು ಮನಿತನೆ ಪ್ರಾಣವ ತೋರುವುದು ಸರಿಯಲ್ಲಿದೋ ಶ್ರೀನಿವಾಸನ ದಯದಿ ಈಯಾಗವ
ತಾನೆ ಸಗುವ ಮುದದಿ ಈ ಯಾಗವ ತಾನೆ ಸಗುವ ಮುದದಿ क्षोणिप धर्मज साधु मानित नैसे ತ್ರಾಣವ ತೋರುವುದು ಸರಿಯಲ್ಲಿದೋ ತ್ರಾಣವ ತೋರುವುದು ಸರಿಯಲ್ಲಿದೋ क्षोणिप धर्मज साधु मानित नैसे ತ್ರಾಣವ ತೋರುವುದು ಸರಿಯಲ್ಲಿದೋ ಶ್ರೀನಿವಾಸನ ದಯದಿ ಈ ಯಾಗವ ತಾನೆ ತಗುವ ಮುದದಿ ಮಾವ ಅತ್ತೆಯವರೇ ಆ ಕರೆಸಿದ್ದೆ ಬಂದಿದ್ದು ಬಂದದ್ದೆ ಆದ್ರೆ ಸ್ವಲ್ಪ ತಡ ಆಯ್ತಾ ಅಂತ. ತಡ ಆಯ್ತಾ? ಯಾಕೆ ಹ್ಮ್ ಈ ಪ್ರಕರಣ ನಡೆಯುವ ಮುನ್ನವೇ ಆ ನನ್ನನ್ನ ಕರೆಸಿದ್ದೀರಿ ಅಂತ ಆದ್ರೆ ಆ ಈ ಮಾತನ್ನೆಲ್ಲ ಆಗ ಆಡಬಹುದಿತ್ತು ಅಂತ ದುಡುಕಿ ಬಿಟ್ರಿ ಮಾವ. ಯಾವ ಮಾತದು? ಈಗ ಆಡುವ ಮಾತು ಹಾ ದುಡುಕಿ ಬಿಟ್ರಿ. ಹೌದಾ? ಯಾಕೆ ಆ ಬಂದಂತಹ ತುರಗ ಆ. ಅದು ಯಾರದ್ದು ಆ. ಎನ್ನುವ ವಿಚಾರವನ್ನ ಮಾಡಿ ಕಟ್ಟಬೇಕು ತಾನೆ. ಹಾ ಎಲ್ಲ ವಿಚಾರ ಮಾಡಿಯೇ ಕಟ್ಟಿ. ಅದೆಲ್ಲ ಅದರ ಹಣೆ ಪಟ್ಟಿಯಲ್ಲಿ ಉಂಟು. ಆ. ಹಸ್ತಿನಾವತಿಯಲ್ಲಿ ಧರ್ಮರಾಜ ಮಾಡುವಂತಹ ಯಾಗ. ಆ. ಯಾವ ಧರ್ಮರಾಜ? ಆ. ಯಮನಂದನನಾದಂತಹ ಧರ್ಮರಾಜ ಹಾ ತಾನು ಮಾಡುವಂತಹ ಯಾಗಕ್ಕೆ ಎದುರಾಗಿ ಯಾರು ಬಂದು ನಿಂತರು ಅಂತಾದ್ರೆ ತನ್ನ ತಂದೆಯ ಆಲಯಕ್ಕೆ ಎಟ್ಟದೆ ಬಿಡುವುದಿಲ್ಲ. ಹಾ ಅಷ್ಟಲ್ಲದೆ ಆ ವಿಚಾರ ಮಾಡಿ ಮಾವ, ಹ್ಮ್ ಬಂಧು ಹತ್ಯಾದೋಷ ಬಂದೀತು ಆ. ಎನ್ನುವ ಆಲೋಚನೆ ಬಂದ ತಕ್ಷಣವೇ ಮಾಡಿದ ಯಾಗ. ಕೇವಲ ಆಲೋಚನೆ ಸಾಕಾಯಿತು ಯಾಗ ಮಾಡಲಿಕ್ಕೆ. ಅವನಿಗೆ ದೋಷ ಬಂದಿತ್ತು ಅಂತ ಯಾಗ ಮಾಡಿದ. ಇಲ್ಲಿ ನಾವು ಮಗನನ್ನೇ ಕಳ್ಕೊಳ್ಳುವಾಗ ಆಯ್ತು. ಮತ್ತಿನ್ನೂ ಒಂದುಂಟು. ಆ ಕೇವಲ ಪಾಂಡವರೈವರೇ ಇದ್ದು ಆ. ಯಾಗವನ್ನ ಮಾಡ್ತಾ ಇದ್ದಾರೆ ಅಂತ ಆಗಿದ್ರೆ ಆ ಕತೆ ಬೇರಿತ್ತೋ ಏನೋ. ಆ ಆದರೆ ಆ ಕೃಷ್ಣನೇ ಹೇಳಿದ್ದಾನೆ, ಆ ಕರ್ಮ ಎಲ್ಲ ನನ್ನದ್ದು, ಆ ನನ್ನ ಕತ್ತಿಯಂತೆ ನೀವು ಈ ರಣದಲ್ಲಿ ಎನ್ನುವುದಾಗಿ. ಪಾಂಡವರು ನನ್ನ ಕೈ ಆಯುಧಗಳು. ಕೈ ಆಯುಧಗಳು ಅಂತ. ಹಾಗಾದ್ರೆ ಆ. ನೀವು ಮಾಮಾಳಿಯ ಆಗಾಗ ಸೇರ್ತೀರಾ?
ಮಾವಳಿ ಅಲ್ವಾ? ಹೊಂದಾಣಿಕೆ ಉಂಟು ಅಂತ. ಅಲ್ಲ, ಅದೇ ಧಾಟಿ ಎಲ್ಲ ಒಂದೇ ರೀತಿ ಉಂಟು. ಮಾವಳಿ ಅಳಿಯ ಈಗ ಈಗ ಹೊಂದಾಣಿಕೆ ಇಲ್ಲದಿದ್ರೆ ಮತ್ತೆ ಅಳಿಯ ಈಗ ಪ್ರಸಂಗಕ್ಕೆ ಕೈ ಹಾಕಿದ್ರು ಮಾವನ ಧಾಟಿಯಲ್ಲಿಯೇ ಬುಡದಿಂದ ಬರ್ತಾನೆ. ಹಾ ಅದಕ್ಕಾಗಿ ಕೇಳಿ. ಈಗ ಹಾಗೆ ನೋಡಿದ್ರೆ ಬಂಧು ಹತ್ಯಾ ದೋಷ ನಿವಾರಣೆ ಕೇವಲ ಪಾಂಡವರಿಗಲ್ಲ, ಅದರ ಸೂತ್ರವನ್ನ ಹಿಡಿದ ಕೃಷ್ಣನಿಗೂ ಅಂತ. ಮತ್ತೆ ಮಮ ಪ್ರಾಣ ಹಿ ಪಾಂಡವ ಅಂತ ಆಡಿದಂತಹ ಶ್ರೀನಿವಾಸನ ದಯ ಅವರ ಮೇಲುಂಟು, ಶ್ರೀಕರ ಅವರ ತಲೆಯ ಮೇಲುಂಟು. ಹಾಗಾಗಿ ಅವನ ದಯೆ ಇದ್ದಂತಹ ಪಾಂಡವರು ಅವರು ಮಾಡಿದಂತಹ ಯಾಗ, ಆ ಯಾಗದ ಕುದುರೆ ಇದನ್ನ ಕಟ್ಟಿದ್ದೇ ತಪ್ಪು ಅತ್ತೆ. ಮತ್ತೆ ಈ ವಯಸ್ಸಲ್ಲೆಲ್ಲ ಬೇಕಾ ಮಾವ ಇದೆಲ್ಲ? ನಾನಿದು 1000 ಬಾರಿ ಅವರಿಗೆ ಹೇಳಿದ್ದೆ, ನೀನು ಹೇಳಿದ್ದೀಗ 1000. ನಿಮ್ಮ ಮಾವನಿಗೆ ಅಷ್ಟೆಲ್ಲ ವಯಸ್ಸಾಗಲಿಲ್ಲ, ಅವರು ಹಾಗೆ ಮಾಡ್ತಾರಷ್ಟೇ. ಅಲ್ಲ, ಇಲ್ಲಿಯವರೆಗೆ ಯುದ್ಧ ಮಾಡದ್ದದು. ಹಾಗಾಗಿ ಈ ವಯಸ್ಸಿನಲ್ಲಿ ಇದು ಬೇಕಿತ್ತು. ಇಲ್ಲಿಯ ತನಕವೂ ಮಾಹಿಷ್ಮತಿಯ ಪರವಾಗಿ ಯುದ್ಧವನ್ನು ಮಾಡಿಕೊಂಡ ಹೋಗ್ತಾ ಇದ್ದದ್ದು ಪ್ರವೀರ. ಇವತ್ತು ಪ್ರವೇಶ ಮಾಡಿಸ್ಬೇಕೀಗ. ಈಗ ಅತ್ತೆ ಈಗ ಒಂದು ಕೆಲಸವನ್ನ ಮಾಡೋಣ. ಪ್ರವೀರನಂತೂ ಕರೆದುಕೊಂಡು ಬರ್ಲಿಕ್ಕಾಗುವುದಿಲ್ಲ, ಅಳಿದದ್ದು ಅಳಿದದ್ದೇ. ಹೋದವನ ಬಗ್ಗೆ ಚಿಂತೆ ಮಾಡಿ ಫಲವಿಲ್ಲ. ಹಾಗಾಗಿ ಇದ್ದವರಿದ್ದೇವೆ. ಹಾಗಾಗಿ ಆ ಹರಿಯನ್ನ ಬಿಟ್ಟು ಬಿಡೋಣ. ಹರಿಯ ರಕ್ಷಣೆ ಸಹ ಹರಿಯದು, ಆ ತುರ್ಗವನ್ನ ಬಿಟ್ಟು ಬಿಡೋಣ. ಬಲ ಬಲ ಕಿಡಿಮದೆಯಾದುದೆ ಬಳಿರೆ ಆದಾಮಗೆ ಒಡಬಟ್ಟುದೆ ಮನವು, ಒಡಬಟ್ಟುದೆ ಮನವು ರೈತಾರೆ. ದಡದಲ್ಲಿ ಗೋದದೆ ಕೊಡಲಿ ಕುದುರೆಯ ಪಡೆಯೋಳು ಪಶುಪತಿಯೋ. ಅಗ್ನಿದೇವ, ಅತ್ತೆ ಏನು ಮಾತಾಡಿದೆ, ಏನು ಮಾತಾಡಿಬಿಟ್ಟೆ. ಭಲ ಭಲ ಕಿಡಿ ಮಸಿಯಾದವೋ. ನಾನು ತಿಳ್ಕೊಂಡೆ ಯಜ್ಞೇಶ್ವರ ಬಂದ ಅಂತಂದ್ರೆ ಇನ್ನೇನು ಅಬ್ಬರವೋ ಅಂತ. ಇದು ಯಜ್ಞೇಶ್ವರನ ಅಬ್ಬರ ಅಲ್ಲ. ಅಗ್ನಿ ಪ್ರಪಂಚವನ್ನೇ ಸುಡುವಂತಹ ದಾವಾನಲ, ಭಯಂಕರವಾದಂತಹ ಕಾಡ್ಗಿಚ್ಚು. ಅಂಥದ್ದನ್ನೆಲ್ಲ ಬಿಟ್ಟು ಯಾವುದೋ ಒಂದು ಮೂಲೆಯ ಸಣ್ಣ ಹಣತೆಯಾಗಿ ಬೆಳಕು ಬಿಡ್ತಾ ಇರುವುದು. ಕಿಡಿ ಮಸಿಯಾದವಲ್ಲಿ ಮಾತಾಡ್ತಾ ಇದ್ದಿ. ಸರ್ವಭಕ್ಷಕನಾದಂಥ ನೀನು ಈ ಮನೆಯಲ್ಲಿ ನಿನಗೆ ಸಿಗ್ತಾ ಇರ್ತಕ್ಕಂಥ ಆತಿಥ್ಯಕ್ಕೆ ಸೀಮಿತ ಆಗಿಬಿಟ್ಟೆ. ಏನು ಮಾತಾಡಿದೆ ನೀನು? ಶ್ರೀನಿವಾಸನ ದಯದಿ ಪಾಂಡವರು ಮಾಡ್ತಾ ಇರುವಂತಹ ಅಶ್ವಮೇಧದ ಕುದುರೆಯನ್ನ ಕಟ್ಟಿದ್ದೇ ತಪ್ಪು. ಹಾಗೆ ನೋಡಿದರೆ ಶ್ರೀನಿವಾಸನ ದಯ ಇದ್ದ ಮೇಲೆ ಮತ್ತವರು ಅಶ್ವಮೇಧವನ್ನೇ ಮಾಡಬಾರದಿತ್ತು, ಅದೇ ತಪ್ಪು. ಅಶ್ವಮೇಧವನ್ನು 2 ನೆಲೆಗಳಲ್ಲಿ ಕ್ಷತ್ರಿಯರು ಮಾಡ್ತಾರೆ. ಒಂದು ಭಕ್ತಿಯ ನೆಲೆಯಲ್ಲಿ ಮಾಡ್ತಾರೆ, ಪಾವಿತ್ರ್ಯಕ್ಕಾಗಿ. ಈ ಪುತ್ರಕಾಮೇಷ್ಟಿಗೆ ಮೊದಲು ಅಶ್ವಮೇಧ ಮಾಡುವುದುಂಟು, ಬೇರೆ ಬೇರೆಯಾದಂಥ ಪುಣ್ಯವನ್ನು ಪಡೆಯಲಿಕ್ಕಾಗಿ ಅಶ್ವಮೇಧವನ್ನು ಮಾಡುವುದುಂಟು. ಆದರೆ ಯಾವುದೋ ಒಂದು ಸಮರದ ನಂತರ ಅಶ್ವಮೇಧವನ್ನು ಮಾಡ್ತಾರೆ ಅಂತ ಆದರೆ ಅಲ್ಲಿ ಗೆದ್ದವರನ್ನು ಹೇಗೂ ಗೆದ್ದಾಯಿತು, ಉಳಿದವರನ್ನು ಒಮ್ಮೆ ತಲೆ ಸವರಿ ಬರುವಂತ ಮಾಡುವುದಿದು. ಕ್ಷಾತ್ರದ ನೆಲೆಯಲ್ಲಿ ಮಾಡಿರ್ತಕ್ಕಂಥ ಅಶ್ವಮೇಧ ಇದು. ಶ್ರೀನಿವಾಸನ ದಯ ಅವರಿಗಿದ್ರೆ ಅದರ ಅವಧಿ ಮುಗಿದಿದೆ ಅಂತ ನಾವು ತಿಳಿತೇವೆ. ಯಾಕೆಂದ್ರೆ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಪಾಂಡವರಿಗೆ ವಿರೋಧಿಗಳಾಗಿದ್ದವರು ಯಾರು ಅಂತ ಕೇಳಿದರೆ ಲಂಪಟರು, ಧೂರ್ತರು, ಹೆಣ್ಣಿನ ಮೇಲೆ ಕೈ ಮಾಡುವವರು, ಅಧರ್ಮಿಗಳು, ಆತತಾಯಿಗಳು, ಅಂಥವರು ಪಾಂಡವರ ವಿರೋಧಿಗಳಾಗಿದ್ದರು. ಆಗ ಅವರಿಗೆ ಶ್ರೀನಿವಾಸನ ದಯ ಇತ್ತು. ಆಮೇಲೂ ಅದೇ ಇರಬೇಕು ಅಂತ ನಿಲ್ವಲ್ಲ. ಆಗ ಅವರಿಗೆ ಸಾರಥಿಯಾಗಿ ಪಾರ್ಥ ಸಾರಥಿ ಎನಿಸಿದಂಥ ಶ್ರೀನಿವಾಸ ಈಗೇನು ಬಂದಿಲ್ಲವಲ್ಲ. ನಮ್ಮ ಮುಂದೇನುಂಟು ಅದನ್ನು ನೋಡಿ ಮಾತನಾಡಬೇಕು. ಹಿಂದೆ ಇರುವವರದ್ದು ನಿನ್ನೆ ಮೊನ್ನೆ ಇದ್ದವರದ್ದು ಎಲ್ಲ ಸೇರಿಸಿ ಮಾತನಾಡಿದರೆ ಅದು ವಿಮರ್ಶೆ ಆಗ್ಲಿಕ್ಕಿಲ್ಲ. ಹಾಗೆ ನಾವು ಶ್ರೀನಿವಾಸನ ದಯದಿಂದ ರಕ್ಷಿತರಾದಂಥ ಪಾಂಡವರು ಅಂತ ಹೇಳಿದರೆ ಈ ಕುದುರೆ 1 ವರ್ಷ ಹಾಗೆ ತಿರುಗಾಡ್ಕೊಂಡು ಮನೆ ಹೋಗ್ಬೇಕು. ಯಾರು ಕಟ್ಟಿದ್ರು ತಪ್ಪೆ. ಪಾಂಡವರು ಕೃಷ್ಣನಿಂದ ರಕ್ಷಿತರಾಗಿರೋರು ಎನ್ನುವ ಕಾರಣಕ್ಕಾಗಿ ಕುದುರೆಯನ್ನು ಯಾರೂ ಕಟ್ಟಬಾರದು ಅಂತಾದರೆ ಕ್ಷಾತ್ರ ಎಲ್ಲಿ ಉಳಿತದೆ? ಹಾಗಾದ್ರೆ ಪ್ರಪಂಚದಲ್ಲಿರುವ ಎಲ್ಲ ಕ್ಷಾತ್ರವು ಪಾಂಡವರ ಮನೆಯ ಭಂಡಾರವನ್ನು ಸೇರಿಬಿಡ್ತದೆ ಅಷ್ಟೇ.
ಹಾಗಲ್ಲ, ಹೊರಗಡೆಯೂ ಕ್ಷಾತ್ರ ಉಂಟು, ಅದು ಗೊತ್ತಿದ್ದೇ ಅವರು ಬರೆಸುವುದು ಹಣೆಪಟ್ಟಿಯ ಮೇಲೆ. ಸಮರ್ಥರಾದವರು ಕುದುರೆಯನ್ನು ಕಟ್ಟಬಹುದು ಅಂತ ಹೇಳಿದರೆ ಕಟ್ಟಿದ್ರೆ ತಪ್ಪಲ್ಲ ಅಂತಾಯಿತು. ಶ್ರೀನಿವಾಸನ ದಯದಿ ಮಾಡಿರುವಂಥ ಯಜ್ಞದಲ್ಲಿ ಸಮರ್ಥರಾದವರು ಕುದುರೆಯನ್ನು ಕಟ್ಟಬಹುದು ಅಂತ ಹೇಳಿದರೆ ಶ್ರೀನಿವಾಸನ ದಯ ಅಲ್ಲಿಯ ತನಕ ಬಂದೀತೇನೋ ಯಾರಿಗೆ ಗೊತ್ತು. ಆದ್ದರಿಂದ ಹೇಳೋದು, ನಾವು ಕ್ಷಾತ್ರದ ನೆಲೆಯಲ್ಲಿ ಈ ಪ್ರಸಂಗವನ್ನು ವಿವೇಚನೆ ಮಾಡಬೇಕು. ಅಗ್ನಿ ಬ್ರಾಹ್ಮಣ ಸ್ವರೂಪ, ಹಾಗಂತ ನಮ್ಮ ಮನೆಯ ಅಗ್ನಿ ಇದು ಕ್ಷತ್ರಿಯರ ಮನೆಯ ಅಳಿಯ, ಇದಕ್ಕೊಂದಷ್ಟು ಕ್ಷಾತ್ರ ಬರಬೇಕಿತ್ತು. ಕೆಲವು ಬಾರಿ ಆಹಾರದಿಂದ ಗುಣ ಬರ್ತದಂತೆ, ಕೆಲವರ ಮನೆಯಲ್ಲಿ ಊಟ ಮಾಡಿದಾಗ ಕೆಲವು ರಸಾವೇಶಗಳೆಲ್ಲ ಬರ್ತವಂತೆ. ಈ ನಮ್ಮ ಮಾಹಿಷ್ಮತಿ ಅರಮನೆಯಲ್ಲಿ ಕ್ಷಾತ್ರದ ಅನ್ನವನ್ನು ಇಟ್ಟು ಕಾಲ ಆಯಿತು, ಈಗಲೂ ಈ ಅಗ್ನಿ ಪ್ರಜ್ವಲಿಸುವುದಿಲ್ಲವಲ್ಲ ಅಂತ ನನಗೆ ತೋರುವುದು. ಯಾವುದೋ ಬ್ರಾಹ್ಮಣ ರೂಪ ಅಂತ ಹೇಳುವ ಹಾಗೆ ಪಾಪ ಪುಣ್ಯ ದೇವರು ಇದೇ ಹೇಳಿದರೆ ಕ್ಷಾತ್ರ ಉಳಿಯುವುದಿಲ್ಲ. ನಿಜವಾಗಿಯೂ ನಿನ್ನ ಭಾವ ಸತ್ತಿದ್ದಾನೆ, ಭಾವನ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು. ಅದು ಯಾರು? ಈಗ ಯೋಚನೆ ಮಾಡು. ಪಾಂಡವರಿಗೆ ಶ್ರೀನಿವಾಸನ ದಯ ಇದೆ, ಹಾಗಾದರೆ ಮಾಹಿಷ್ಮತಿಯವರೇನು ದೈವ ಕಾರುಣ್ಯದಲ್ಲಿ ಬಡವರೇ? ಸರ್ವಭಕ್ಷಕನಾದಂಥ ಅಗ್ನಿದೇವ ನಿನ್ನ ಅನುಗ್ರಹವನ್ನು ನಾವು ಪಡ್ಕೊಂಡಿದ್ದೇವೆ. ಈಗ ಶ್ರೀನಿವಾಸನ ದಯಕ್ಕೂ ಅಗ್ನಿಯ ದಯಕ್ಕೂ ಸ್ಪರ್ಧೆ ಮಾಡಬೇಕು ಅಂತ ಅಲ್ಲ. ಇವತ್ತು ಮಾಹಿಷ್ಮತಿಯ ಅಂಗಳದಲ್ಲಿ ಶ್ರೀನಿವಾಸನ ದಯ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ನಿನ್ನೆ ಮೊನ್ನೆ ಅವರ ಬತ್ತಳಿಕೆಯಲ್ಲಿತ್ತು ಆ ಬಾಣ. ನಮ್ಮ ಬತ್ತಳಿಕೆಯಲ್ಲಿ ಇರುವುದು ಯಾವುದು? ಪ್ರಪಂಚವನ್ನೇ ಮುಕ್ಕಬಲ್ಲಂತ ಅಗ್ನಿ ಎನ್ನುವಂಥ ದಿವ್ಯಾಸ್ತ್ರ ನಮ್ಮ ಬತ್ತಳಿಕೆಯಲ್ಲಿ ಉಂಟು. ಅವರತ್ರ ಅದು ಇದ್ದಿರಬಹುದು ಎನ್ನುವ ಶಂಕೆ ಮೇಲೆ ಆಗ್ನೇಯಾಸ್ತ್ರವನ್ನು ಬಿಡದೇ ಇರಲಿಕ್ಕಾಗುವುದಿಲ್ಲ. ಆಗ್ನೇಯಾಸ್ತ್ರ ಬಿಡುವುದೇ. ಆಗ್ನೇಯಾಸ್ತ್ರವನ್ನು ನಾವು ಪ್ರಯೋಗ ಮಾಡಿದ ಮೇಲೆ ಅವರೇನಾದರೂ ಪ್ರತ್ಯಸ್ತ್ರ ಇದ್ರೆ ಶ್ರೀನಿವಾಸನದ ಎದ್ದು ಒಂದು ಪ್ರಯೋಗ ಮಾಡಲಿ. ಆದ್ದರಿಂದ ನಾನು ಹೇಳೋದು, ಕಿಡಿ ಮಸಿಯಾದವೋಲ್ ಹಾಲಾಹಲ ಅಮೃತವಾದಂತೆ ನೀನು ಇಷ್ಟು ನಿಸ್ಸಾರವಾಗಿ ನಿಸ್ತೇಜವಾಗಿ ಬಿಟ್ಟರೆ, ಒಂದು ಮಾತು ಹೇಳ್ತೇನೆ, ಅಗ್ನಿ ಪ್ರಜ್ವಲಿಸುತ್ತಾ ಇದ್ದರೆ ಯಾರು ದಾಟ್ಲಿಕ್ಕೆ ಹೋಗುವುದಿಲ್ಲ. ಅದು ಬೂದಿ ಒಳಗೆ ಮುಚ್ಚಿಕೊಂಡಿದ್ರೆ ಎಂಥವರು ದಾಟಿ ಬಿಡ್ತಾರೆ. ಅವರು ದಾಟುತ್ತಾರೆ ಹೇಳೋದಕ್ಕಿಂತ ಅಗ್ನಿಗೆ ಸಿಗಬೇಕಂತ ಮೌಲ್ಯವೂ ಸಿಗುವುದಿಲ್ಲ. ಇವತ್ತೇನಾದ್ರು ನಿಮ್ಮ ಮಾವ ಹೀಗೆ ಕುದುರೆ ಕೊಟ್ಟು ಕಳಿಸಿದ್ರು ಅಂತ ತಿಳ್ಕೊಳ್ಳುವ, ನಾಳೆ ನಿನಗೂ ಅಪಮೌಲ್ಯ ಆಗ್ತದೆ. ಈಗ ಅಗ್ನಿ ಏನು ಪ್ರಯೋಜನ ಇಲ್ಲ, ಅದು ಅಗ್ನಿ ಇದ್ರೂ ಒಂದೇ ಇಲ್ದಿದ್ರು ಒಂದೇ, ಕೈ ಮುಗಿದ್ರೂ ಆಗ್ತದೆ ಮುಗಿದೇ ಇದ್ರೂ ಆಗ್ತದೆ ಅಂತ ಆಗಿಬಿಡ್ತದೆ. ಮಾವನೂ ಎದ್ದು ನಿಲ್ಲಬೇಕು, ನೀನೂ ಎದ್ದು ನಿಲ್ಲಬೇಕು ಅಂತಾದರೆ ನೀನೀಗ ಪ್ರಜ್ವಲಿಸಬೇಕು. ಮಾಹಿಷ್ಮತಿಗೆ ನಾನಿದ್ದೇನೆ, ಮಾವನ ಪರವಾಗಿ ನಾನಿದ್ದೇನೆ ಅಂತ ಹೇಳಿ ಅರ್ಜುನ ಮೇಲೆ ಮುಗಿಬೀಳಬೇಕು. ಏನ್ ನಿನ್ನ ಭಯ ಉಂಟಾ? ಅರ್ಜುನ ಭಯ ಮಾವ, ಈಗ ನಿನ್ನ ದಾಟಿ ಬದಲಾಯಿಸಬೇಕು ನೀನು. ಅಲ್ಲ, ಯಾರ ವಿರೋಧ ಕಟ್ಟಿಕೊಂಡ್ರು ಅತ್ತೆಯ ವಿರೋಧ ಕಟ್ಟಿಕೊಳ್ಳಬಾರದು ಅಂತಲೇ ಉಂಟು. ಅತ್ತೆಯ ವಿರೋಧ ಕಟ್ಟಿಕೊಂಡ್ಯೋ ಮನೆಗೆ ಬಂದರೆ ಒಂದು ಲೋಟ ನೀರು ಸಿಗುವುದಿಲ್ಲ. ಮಾವ, ನನ್ನ ಸೋಲು ನೋಡು, ದಾಟಿ ಬದಲಾಯಿಸಬೇಕು. ನನ್ನ ಸೋಲು ನೋಡು. ನನ್ನ ಜಾತಕದಲ್ಲಿ ನವಗ್ರಹಗಳ ಅನುಗ್ರಹ ಏನು ಅಂತ ಮೊದಲೇ ಗೊತ್ತಾಗಿದೆ. ಆದರೆ ಈಗ ಇದಕ್ಕೇಳುವುದಲ್ಲ, ಆದರೂ ಜಾಮಾತೋ ದಶಮಗ್ರಹ ಅಂತ ಒಂದು ಉಂಟು. ನಾನು ನವಗ್ರಹ ಹೋದ್ರೇನು ದಶಮಗ್ರಹವಾಗಿ ನೀನಿದ್ದೀಯಲ್ಲ ಅಂತ ನೋಡಿದರೆ ನೀನು ಹೀಗೆ ಮಾತನಾಡಿದ್ರೆ ಆಗ್ಲಿಕ್ಕಿಲ್ಲ. ಅರ್ಜುನನ ಮೇಲೆ ನೀನು ಬೀಳ್ಬೇಕು. ಇಲ್ಲ ಅಂತ ಆದ್ರೆ ನಿನಗೇನಾದ್ರೂ ಅರ್ಜುನನ ಬಗ್ಗೆ ಭಯ ಇದ್ರೆ ಹೇಳಬೇಕು. ಅತ್ತೆ ಅವರೇ, ಅಲ್ಲ ಮಾವ, ಈಗ ಬತ್ತಳಿಕೆಯಿಲ್ದ ಒಂದಸ್ತ್ರ ಹೋಯಿತು ಪ್ರವೀರ, ನೀವೀಗ ಬಿಡಲಾರದ ಅಥವಾ ಬಿಡಬಾರದ ಅಸ್ತ್ರವ ಹೇಗೆ? ಈಗ ನನ್ನನ್ನು ಬಿಡಬೇಕಂತ ಅವಳಿಗೆ ಉಂಟು, ಮತ್ತೆ ಬಿಟ್ಟರೆ ನಾನು ಹಾಗೆ ಆದೇನು ಅಂತ ನನಗೊಂದು. ಈಗ ಅಳಿಯನೂ ಒಬ್ಬ ಅಸ್ತ್ರನಾಗಿ ನಿಂತಿದ್ದಾನೆ, ಆಗ್ನೇಯಾಸ್ತ್ರವಾಗಿ ವಿಚಾರ ಮಾಡಬೇಕಾಯ್ತು. ಅತ್ತೆ, ಯಾಕೆ ಯೋಚನೆ ಮಾಡ್ತೀವಿ? ಭಯ ಉಂಟಾ ನಿನಗೆ? ಆದರೂ ಒಂದು ಮಾತನ್ನು ಕೇಳ್ತೇನೆ. ಈಗ ಈ ಕ್ರೋಧವನ್ನ, ಈ ದ್ವೇಷವನ್ನ ಬಿಡಲಿಕ್ಕಾಗುವುದಿಲ್ವೋ? ಸಾಧ್ಯ ಇಲ್ಲ. ಹಾಗಾದ್ರೆ ಪ್ರವೀರನ ಸಾವಿಗೊಂದು ನ್ಯಾಯ ಸಿಗಬೇಕು, ಮಾಹಿಷ್ಮತಿಯ ಗೌರವ ಉಳಿಯಬೇಕು ಅಂತಾದರೆ ನೀನು ಯುದ್ಧಕ್ಕೆ ಹೋಗಲೇಬೇಕು. ಅದನ್ನ ಬಿಡಲಿಕ್ಕಾಗುವುದಿಲ್ಲ ಅಂತ ಆದ್ರೆ ಚಿಂತೆಯನ್ನ ಬಿಡಿ. ಬಿಡು ಭಾಗ್ಯ ಬಂದು ನೀನೇ
ಅಗ್ನಿ ಹೇಗಿರಬೇಕು ಎನ್ನುವ ಪಾಠವನ್ನ ನೀವು ನಮಗೆ ಮಾಡ್ತಾ ಇದ್ದೀರಿ. ನೀನು ಪ್ರಜ್ವಲಿಸಬೇಕು. ಪ್ರಜ್ವಲಿಸುವ ಅಗ್ನಿಯಾಗಿಯೂ ಇದ್ದೇನೆ, ಆ ಹವನದಲ್ಲಿರುವಂತಹ ಅಗ್ನಿಯಾಗಿಯೂ ಇದ್ದೇನೆ, ಮನೆಯಲ್ಲಿ ಇರಬೇಕಾದಂತಹ ದೀಪದಲ್ಲಿ ಬೆಳಕಾಗಿಯೂ ಇದ್ದೇನೆ. ಆ ದಿವಸ ಸಭೆಯಲ್ಲಿ ನನ್ನ ಮಗಳನ್ನು ಮದುವೆಯಾಗುವ ಸಲುವಾಗಿ ಬರುವಾಗ ನೀನು ಬ್ರಾಹ್ಮಣ ರೂಪಿನಿಂದ ಬಂದಿದ್ದಿ. ಆಮೇಲೆ ನಿನ್ನನ್ನು ಪರೀಕ್ಷಿಸುವಾಗ ನೀನು ಅಗ್ನಿ ಹೇಗೆ ಅಂತ ತೋರಿಸಿಕೊಟ್ಟೆ. ಇವತ್ತು ಆ ರೂಪ ಬರಬೇಕು. ಉರಿಯುವ ಅಗ್ನಿಯೂ ಆಗಬಲ್ಲೆ ಬೇಕು, ಆದರೆ ಒಂದು ವಿಚಾರ, ಉರಿಯುವಂತಹ ಅಗ್ನಿ ಜ್ವಾಲೆಯಾಗಿ ಪ್ರಜ್ವಲಿಸ್ತದೆ. ಹಾಗಾದರೆ ನೀನು ಉರಿ, ಜೊತೆಗೆ ಜ್ವಾಲೆ ನಾನಿದ್ದೇನೆ. ಕರ್ತೃ ನೀವು, ಕ್ರಿಯೆ ನಾನು. ಕರ್ಮ ಯಾರ ಪಾಲಿಗೆ ಅಂತ ನೋಡಬೇಕು ಅಲ್ವೋ? ಅವನು ಕರ್ಮ ಆಗಬೇಕು. ಹಾಗಾಗಿ ಸೇನೆ ಮುಂದೆ ನಡೆಯಲಿ, ಹಿಂದಾಗಿ ಉರಿಯುವ ಜ್ವಾಲೆಯಾಗಿ ನಾನು ಬರ್ತೇನೆ. ನೀವು ಹೋಗಿ, ನಾನು ಹೋಗಿ. ಅಗ್ನಿಯನ್ನು ಇವಳು ಪ್ರಚೋದಿಸಿ ಯುದ್ಧಕ್ಕಾಗಿ ಕಳಿಸಿಕೊಟ್ಟಳು. ನಾನು ಹೇಳಿದಂಥ ಫಲಿತಾಂಶವೇ ಒದಗಿತು. ಅಗ್ನಿಯನ್ನು ನೋಡಿದ ಕ್ಷಣದಲ್ಲಿಯೇ ಅರ್ಜುನ ಅಗ್ನಿಯನ್ನೇ ಕುರಿತು ಪ್ರಾರ್ಥಿಸಿದ. ಹಿಂದೆ ನಿನಗೆ ಕಾಂಡವ ದಹನ ಕಾಲದಲ್ಲಿ ನಾನು ಉಪಕಾರ ಮಾಡಿದೆ ಅಂತ ಹೇಳಿದವ. ಮತ್ತೆ ಅಲ್ಲಿಂದ ಮುಂದೆ ಯುದ್ಧ ನಡೆಯಲೇ ಇಲ್ಲ. ಅಗ್ನಿಯು ಅವರಿಗೆ ಅನುಗ್ರಹಿಸಿದ. ಮಾತ್ರ ಅಲ್ಲ, ನನ್ನನ್ನು ಕರೆದಾಡಿದ ಮಾತು ಅರ್ಜುನನಿಗೆ ಗಪ್ಪ ಕಾಣಿಕೆಯನ್ನು ಕೊಟ್ಟು ಸ್ನೇಹವನ್ನು ಸಂಪಾದಿಸಿಕೋ ಎಂಬುದಾಗಿ. ಆಯಿತು, ಇದಕ್ಕೆ ಒಪ್ಪಿಕೊಂಡಿದ್ದೇನೆ. ಇದೇ ವಿಜಯ ಉತ್ಸವದಿಂದ ಹೋಗುತ್ತೇನೆ. ಯಾರಲ್ಲಿ ಮಂಗಳಾರತಿ ಸಿದ್ಧ ಮಾಡಿ. ಮಾವಾಡಿಯ ಬರ್ತಾರೆ ಈಗ ಅರ್ಜುನನನ್ನು ಗೆದ್ದು. ವಿಜಯನನು ಸಂವರಿಸುತ್ತ ವಿಜಯನನು ಸಂವರಿಸುತ್ತ ಬಂದಿರೆ ವಿಜಯಲಕ್ಷ್ಮಿಯವರ ಸುತಾಯ್, ಬಂದಿರೆ ವಿಜಯಲಕ್ಷ್ಮಿಯವರ ಸುತಾಯ್. ವಿಜಯ ಗೀತೆಯ ಪಾಡುವೆ, ವಿಜಯ ಗೀತೆಯ ಪಾಡುವೆ, ನಿಮಗೀಗ ವಿಜಯದಾರತಿ ಬೆಳಗುವೆ. ಸ್ವಾಮಿ, ಮುಖದ ತುಂಬ ನಗುವನ್ನು ತೋರಿಸುತ್ತಾ ಈ ಕಡೆಗೆ ಬರ್ತಾ ಇದ್ದೀರಿ. ಹೌದೌದೌದು. ನನಗೆ ಗೊತ್ತಾಯ್ತು ಹೋದ ಕೆಲಸ ಆಗಿದೆ ಅಂತ. ಅದಕ್ಕಾಗಿ ಇಷ್ಟೆಲ್ಲ ಮಾಮಾಳಿಯ ಹೋದ ಮೇಲೆ ಮತ್ತೆ ಕೆಲಸ ಆಗದೇ ಇರ್ತದ? ಆಗಲೇಬೇಕಲ್ಲ. ನಿಮ್ಮದ್ದು ದಾಂಪತ್ಯ ನಡೆಸಿ ಇಷ್ಟು ವರ್ಷದಲ್ಲಿ ಸ್ವಭಾವ ನಾನು ನೋಡ್ಕೊಂಡಿದ್ದೇನೆ. ನಿಮಗೆ ಒಬ್ಬರೇ ಇದ್ರೆ ಆಗುದಿಲ್ಲ, ಜೊತೆಗೆ ಜನ ಬೇಕು. ಅದಕ್ಕಾಗಿ ನಿಮ್ಮ ಹೆಂಡತಿ ಆದಂತ ನಾನು ಸದಾ ನಿಮ್ಮ ಜೊತೆಗಿರುವುದಿಲ್ಲ, ಎದುರಿಗಿರುವುದು. ಹೌದು. ನಿಮಗೆ ಒಂದು ಧೈರ್ಯ, ಒಂದು ಸ್ಫೂರ್ತಿ ಕೊಡಬೇಕಾದ್ರೆ, ನಿಮಗೊಂದು ಮಾರ್ಗ ತೋರಿಸಬೇಕಾದ್ರೆ ಹೆಂಡತಿ ಇರಬೇಕು. ಈಗೊಳ್ಳಿ, ಆಗಲೇ ಹೇಗೆ ಕುಸಿದು ಕುಳಿತಿದ್ರೆ ಅಯ್ಯೋ ಮಗ ಸತ್ತೋದ ಅಂತ. ಹೌದೌದು. ಆಗ ಹೇಗೆ ನಿಲ್ಲಬೇಕು ಎನ್ನುವುದನ್ನು ನಿಮಗೆ ತೋರಿಸಿಕೊಟ್ಟವಳು ನಾನು. ಅದಕ್ಕಾಗಿಯೇ ನಾನೇ ನಿಮಗೆ ಅಗ್ನಿಯನ್ನು ಜೊತೆ ಮಾಡಿಕೊಂಡಿದ್ದೆ. ನನಗೆ ಗೊತ್ತಿತ್ತು ಇದು ನಮ್ಮ ಅಳಿಯ ಇಷ್ಟ ಅಲ್ಲವ ಅಂತ. ಸುಮ್ಮನೆ ಮಾವನ ಮನೆ ಅಳಿ ಅಲ್ಲ, ಅಳಿ ಅಲ್ಲ. ಕೆಲವರೆಲ್ಲ ಮಾವನ ಮನೆ ಅಳಿಯಾಗಿ ಅವರ ತೇಜಸ್ಸನ್ನು ಕಳ್ಕೊಂಡು ಬಿಡ್ತಾರೆ. ಇವ ಹಾಗಲ್ಲ, ಇಟ್ಟು ಒಳಗೆ ಬೆಂಕಿ ಉಂಟು. ಹೌದು. ಆದರೆ ಬೆಂಕಿಗೆ ಅವಕಾಶ ಸಿಗುವುದಿಲ್ಲ. ಎಲ್ಲ ಸರಿ, ಯಾಕೆ? ಅದಕ್ಕೆ ಉರುವಲು ಬೇಕು. ಅದಕ್ಕೆ ಮತ್ತೆ ಅರಮನೆ ಒಳಗೆ ನಾವು ಬೆಂಕಿನಿಟ್ಟು ಸುಡು ಹೇಳಿದ್ರೆ ನಮ್ಮ ಅರಮನೆ ಸುಟ್ಟು ಹೋಗುದಲ್ವಾ? ಈ ಅಗ್ನಿಯನ್ನು ಬಿಡಬೇಕಾದ್ರೆ ಹೊರಗಡೆ ಬಿಡಬೇಕು. ಅದಕ್ಕಾಗಿ ಇವತ್ತು ಗುರಿ ನೋಡಿ ಬಿಟ್ಟದ್ದು. ಹೇಗೆ ನೀವು ಅಗ್ನಿಯು ಜೊತೆಗೆ ಹೋಗಿ ಆ ವಿಜಯನೆನ್ನುವಂತ ಅಭಿಧಾನವನ್ನು ಗಳಿಸಿದ, ವಿಜಯನ ಮೇಲೆ ವಿಜಯವನ್ನು ಸಾಧಿಸಿ ವಿಜಯೋತ್ಸವವನ್ನು ಆಚರಿಸುತ್ತಾ ಬರ್ತಾ ಇದ್ದರಿಂದ ತಿಳಿತೇನೆ. ಯಾಕಂದ್ರೆ ಎಲ್ಲ ವಾದ್ಯ ಎಲ್ಲ ಮೊಳಗಿಸ್ತಾ ಇದ್ದಾರೆ. ಯಾರಲ್ಲಿ ಸಿದ್ಧ ಮಾಡಿದ ಆರತಿ ಇಷ್ಟು ದಿವಸ ಬಂದವರನ್ನ ವಿರೋಚಿತವಾಗಿ ಸ್ವಾಗತಿಸಬೇಕು. ಈ ಕೆಲವು ಸಾರಿ ಅವರಿಗೆ ಯಾವ ಪ್ರಶಸ್ತಿ ಪದಕ ಕೊಟ್ಟರು ಸಾಕಾಗುವುದಿಲ್ಲ. ಹಾಗೆ ಇವತ್ತು ಏನು ಮಾಡಿದ್ರು ಕಡಿಮೆ ನಿಮಗೆ. ಆದ್ರೂ ಈ ಹೊತ್ತಲ್ಲಿ ಇಷ್ಟು ಸಿದ್ಧಪಡಿಸಿದ್ದೇನೆ. ಆರತಿ ಎಲ್ಲ ಉಂಟು. ನಿಮಗೆ ಈ ವಿಜಯೋತ್ಸವಕ್ಕೆ ಸೇರಿಸಲಿಕ್ಕೆ ನನಗೆ ಹೆಚ್ಚು ಹಾಡ್ಲಿಕ್ಕೆ ಬರುವುದಿಲ್ಲ. ಇಷ್ಟು ದಿವಸ ಮನೆ ಒಳಗೆ ಮಂಗಳಾರತಿ ಆಗ್ತಾ ಇತ್ತು, ಆದ್ರೆ ಇವತ್ತು ಬಾಗಿಲಲ್ಲೇ ಒಂದು ದೊಡ್ಡ ಆರತಿ ಎಲ್ಲರ ಸಮ್ಮುಖದಲ್ಲಿ ಆಗಬೇಕು. ಮನೆ ಒಳಗೆ ಮಂಗಳಾರತಿ ಮಾಡಿದ್ರೆ ಎಷ್ಟು ಅಂತ ಯಾರಿಗೂ ಗೊತ್ತಾಗುದಿಲ್ಲ. ಗೊತ್ತಾಗದಿದ್ರೆ ಒಳ್ಳೆಯದು. ಆರತಿ ತೋರಿಸ್ತಾ ಮಂಗಳ ಗೀತೆಯನ್ನು ಹಾಡಿ ಸಂಭ್ರಮಿಸಬೇಕು. ಈ ಜ್ವಾಲೆ ಏನಾಯ್ತು ಕೆಲಸ? ಹೇಗಾಯ್ತು? ಎಲ್ಲ ಒಳ್ಳೇದಾಯ್ತು. ಗೊತ್ತಿತ್ತು ನನಗೆ. ನೀವೇನು ಕಡಿಮೆ ಜನ ಅಲ್ಲ. ನೀನು ಗೊತ್ತಿದ್ದೇ ಕಳಿಸಿದ್ದೆ ಅಂತ ಈಗ ಗೊತ್ತಾಯ್ತು ನನಗೆ. ಅಲ್ಲಿ ನಿನಗೆ ಇಷ್ಟು ಬುದ್ಧಿವಂತಿಕೆ ಉಂಟು, ಅಲ್ಲಿ ಹೋದ್ರೆ ಇಷ್ಟ ಆಗ್ತದೆ ಅಂತ ನಿನಗೆ ಗೊತ್ತಿತ್ತಲ್ಲ.
ಅಗ್ನಿಯನ್ನೇ ಕಳಿಸಿಕೊಟ್ಟೆ. ಅಗ್ನಿ ನಮಗೆ ಅಳಿಯ ಅಷ್ಟೇ, ಅವನಿಗೆ ಮಹಾ ಸ್ನೇಹಿತ. ಇವತ್ತು ಸರಿ ಬೆಂಕಿ ಹತ್ತಲಿಲ್ವಾ? ಛೇ, ನಾವು ಅದಕ್ಕೆ ಹೇಳಿದ್ದು ನಾನು ಇಷ್ಟು ಧೈರ್ಯ ತುಂಬಿ ಕಳಿಸಿದ್ದೇನೆ ಉರಿ ಹೆಚ್ಚಾಗಲಿ ಅಂತ. ನಿಜ ಹೇಳ ಅಲ್ಲ, ಜ್ವಾಲೆ ಇಲ್ಲ ಆಯ್ತು. ಅಲ್ಲ, ನಿಜ ಹೇಳ, ಯುದ್ಧ ಕ್ಷೇತ್ರಕ್ಕೆ ನನ್ನ ಒಬ್ಬ ಹೊರತಾಗಿ ನೀನೇ ಹೋಗಬೇಕಿತ್ತು. ಇಲ್ಲಿ ಬೆಂಕಿಯೆಲ್ಲ ಇಷ್ಟು ನೀನು ಉಬ್ಬಿಸಿ ಬೆಂಕಿಯನ್ನು ಹೊತ್ತಿಸಿ ಕಳಿಸಿದ್ದೆ ಅಷ್ಟೇ. ಅಲ್ಲಿ ಹೋದ್ಮೇಲೆ ಬೆಂಕಿ ನಂದೇ ಹೋಯ್ತು. ಮತ್ತೆ ಬೆಂಕಿ ಹಚ್ಚಲಿಕ್ಕೆ ಜನವೇ ಇಲ್ಲ. ಅಲ್ಲಿ ಬೆಂಕಿ ಹಚ್ಚುವುದಿದ್ರೆ ನೀನೇ ಸರಿ ಹೇಳಿ ಎಂಥದ್ದು. ಅಲ್ಲಿ ಹೋದ ಆ ಕ್ಷಣದಲ್ಲಿಯೇ ನೋಡಿದರೆ ಅರ್ಜುನನಿಗೆ ಇವನಿಗೂ ಗೆಳೆತನ ಉಂಟು. ಅದು ಯಾವುದೋ ಕಾಲದಲ್ಲಿ ಕಾಂಡವವನವನ್ನು ದಹಿಸುವಾಗ ಇವನು ಉಪಕಾರ ಮಾಡಿದಂತೆ. ನೀವು ಅವ್ರಿಗೆ ಮಾತಾಡ್ಲಿಕ್ಕೆಲ್ಲ ಬಿಟ್ಟದ್ದು ಯಾಕೆ? ಅಲ್ಲ, ಅದಕ್ಕೆ ನೀನು ಬರಬೇಕಿತ್ತು. ನಮ್ಗೆ ಅಂಥದ್ದೆಲ್ಲ ಬೆಂಕಿ ಮಾತಾಡ್ಲಿಕ್ಕೆ ಬರೋದಿಲ್ಲ ನಮಗೆ. ಕೊನೆಗೆ ಅಷ್ಟು ಪ್ರಾರ್ಥನೆ ಮಾಡಿದ. ಅಷ್ಟಲ್ಲಿ ಮಾಡಿದ್ದೇನೆ ಅಗ್ನಿದೇವ, ನಮ್ಮನ್ನು ಸುಡುವುದಾ ನೀವು ಅಂತ ಅಷ್ಟು ಹೇಳಿದ್ದೆ ಸೈ. ಬೆಂಕಿ ತಣ್ಣಗಾಗಿ ಹೋಯ್ತು. ಅಲ್ಲ, ನೀವು ಹೇಳೋದು ಶ್ರೀನಿವಾಸನ ದಯ ಅವರಿಗುಂಟು ಅಂತ. ಅವ ಕೈ ಮುಗಿದದ್ದು ಅಗ್ನಿಗೆ. ಕೊನೆಗೆ ಅಂತದ್ದು ಅಗ್ನಿಗೆ ಅವ ಕೈ ಮುಗಿದ್ರೆ ಖಂಡಿತಕ್ಕೂ ಅಗ್ನಿ ಹೇಳುತ್ತಾನೆ, ಇದು ಇವರು ಬಿಟ್ಟುಕೊಡೋದಿಲ್ಲ, ನನ್ನ ಮಾವ ನನ್ನ ಅತ್ತೆ ಇವರದ್ದು ಮಾನ ಮರ್ಯಾದೆ ನನಗೆ ಸೇರಿದ್ದು, ಹೌದು, ಆದ್ದರಿಂದ ಹೇಳಿ ಹೇಳಿದ ಇವರ ಮಾನ ಮರ್ಯಾದೆಲ್ಲ ನನಗೆ ಸೇರಿದ್ದು, ಉಳಿಸುವುದು ನನ್ನ ಕರ್ತವ್ಯ. ನಾನು ಸ್ವಲ್ಪ ದೂರದಲ್ಲಿ ಇದ್ದೆ, ಮಾವ ಬನ್ನಿ ಅಂತ ಕರೆದ ಮೇಲೆ ಇನ್ನು ನಾವು ಮುಂದುವರಿಸುವುದು ಸರಿಯಲ್ಲ. ಅದು ಸರಿಯೇ, ಅಷ್ಟಾದ ಮೇಲೆ ಮತ್ತೆ ಮುಂದುವರಿಸಬಾರದು. ಹೌದೌದು, ಒಂದಷ್ಟು ಬೆಂಕಿ ಹತ್ತಿದ್ದು ಹೌದಲ್ಲ? ಬೆಂಕಿ ಹತ್ತಿದೌದಪ್ಪ. ರಥ ಪತಾಕೆ ಕುದುರೆ ಹತ್ತಿದ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಂಡಿದ್ದವರು ಇದ್ದಾರೆ. ಆದರೆ ನಮಗೆ ಉಪಯೋಗ ಆದದ್ದಿಷ್ಟೇ. ಏನು ಹೇಳಿದೆ ನೀನು? ವಿಜಯನ ಮೇಲೆ ವಿಜಯವನ್ನು ಸಾಧಿಸಿ. ವಿಜಯವನ್ನು ಅಲ್ಲ, ವಿಜಯನನ್ನು ಸಾಧಿಸಿಕೊಂಡು ಬಂದೆ ನಾನು. ಅರ್ಜುನನಲ್ಲಿ ಗೆಳೆತನ ನನಗುಂಟಾಯಿತು. ಕರೆದು ಹೇಳಿದ ಅಗ್ನಿ, ಇನ್ನು ಯುದ್ಧ ಬೇಡ, ಇವರಿಗೆ ಕಪ್ಪ ಕಾಣಿಕೆಯನ್ನು ಕೊಡುವುದರ ಮೂಲಕವಾಗಿ ನೀವೊಂದು ಒಳ್ಳೆ ರೀತಿಯಲ್ಲಿ ಬದುಕಿಕೊಂಡು ಹೋಗಿ ಅಂತ. ಹೌದಾ? ಹೌದು, ನಿಮ್ಮ ಅಳಿಯ ಅವನನ್ನು ಕೊಲ್ಲದೆ ಬಂದಿರೆ ನನ್ನ ಶಿರಪ್ಪ ನನ್ನ ಶಿರವ ಸಖ್ಯ ಪಡೆದಾಳು ಸುಖದಿ ಪುರವ, ಸಖ್ಯ ಪಡೆದಾಳು ಇಕೆ ಪುರದಿ ಪುರವ, ಕಾಳಗದ ಪಂಥ ಕಳುಕಿ, ಕಾಳಗದ ಪಂಥ ಕಳುಕಿ, ಅರ್ಜುನನಿಗಾಳಾದೆವಲ್ಲ ಮಿಡುಕಿ. ಸ್ವಾಮಿ, ಎಂತಹ ಮಾತನ್ನಾಡ್ತಾ ಇದ್ದೀರಿ? ನಿಮ್ಮ ಮುಖದ ಮೇಲೆ ಆ ಮೀಸೆ ಒಂದು ಕೇಳು. ಆ ಮೀಸೆ ಮೇಲೆ ಕಣ್ಣು ಯಾಕೆ ನಿಮಗೆ? ಬೆಳೆಸಿಕೊಂಡಿದ್ದೀರಲ್ಲ, ಗಂಡಸಿನ ಪರಾಕ್ರಮದ ಪ್ರತೀಕ ಅಂತ ಒಂದು ಪೊದೆ ಹಾಗುಂಟದ್ದು. ಅದನ್ನು ಬಂದದ್ದು ಬಿಟ್ಟದ್ದು ಅಂತ ನಾಚಿಕೆಗೆಟ್ಟು ಮತ್ತೆ ಅದನ್ನು ಸಮರ್ಥಿಸ್ತೀರಿ ನೀವು. ನೀವು ಒಂದು ಗಂಡಸೆ ಅಲ್ವಾ? ನಿನಗೆ ಗೊತ್ತಿಲ್ವಾ? ಮತ್ತು ಹೆಂಡತಿಯ ನೀನು ಗಂಡಸೆ ಅಂತ ಕೇಳಿದ್ರೆ ಅಂತ ಹೇಳೋದು. ಏನು ಗಂಡಸು ಅಂತ ಅಷ್ಟೇಯ? ಮತ್ತೆಷ್ಟು? ಮಾನ ಅಭಿಮಾನ ಶಕ್ತಿ ಪರಾಕ್ರಮ ಸತ್ವದ ಪ್ರತೀಕ ಗಂಡಸು. ಅಲ್ಲ ಅಂತ ಹೇಳಿದ್ಯಾರು? ನೀವು ಒಂದು ಕ್ಷತ್ರಿಯನ ಅಲ್ವಾ? ನೀ ಯಾರು ಮದುವೆ ಆದದ್ದು? ಹಾಗೆ ತಿಳ್ಕೊಂಡಿದ್ದೆ ನಾನು. ಆಮೇಲೆ ಸಂಸಾರ ಮಾಡ್ತಾ ಗೊತ್ತಾಯ್ತಾ ಇದು ಪೂರ್ತಿ ಅಷ್ಟಲ್ಲ ಅಂತ. ಅದಕ್ಕೆ ನಾನು ಜೊತೆಗಿದ್ದು ಆಗಾಗ ನಿಮ್ಮನ್ನು ಹಿಡಿದು ನಿಲ್ಲಿಸುವುದು. ಬೆನ್ನು ಬಗ್ಗಿಸಬೇಡ, ಬೆನ್ನು ನಿಲ್ಲಿಸಿ ಗಟ್ಟಿ ಗಟ್ಟಿ ನೇರ ಮಾಡಿ ಅಂತ. ಅದಕ್ಕೆ ನಾನು ಜೊತೆಗಿರೋದು. ನೀವು ಹೋಗಿ ಆ ಅರ್ಜುನನ ಕತ್ತನ್ನು ಸೀಳದೆ ಬಂದಿದ್ದೀರಲ್ಲ, ನಾಚಿಕೆಗೆಟ್ಟವರು. ಮಗ ಸತ್ತಿದ್ದಾನೆ ಕಣ್ಣೆದುರು. ಆ ಮಗನ ಸಾವಿಗೊಂದು ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು ಅಂತ ಒಬ್ಬ ಅಪ್ಪನಾಗಿ ಯೋಚಿಸುವುದಿಲ್ಲವಲ್ಲ. ಒಂದು ಕಾಡಿನ ಪ್ರಾಣಿಯಾದರೂ ಸಹ ತನ್ನ ಮರಿಯನ್ನು ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ತದೆ. ಅದಕ್ಕೆ ಸಮಯ ಕಾಯಬೇಕೆ, ಸಮಯ ಸಾಧಿಸಬೇಕು. ಇನ್ನೆಂತ ಸಮಯ ಕಾಯ್ತೀರಿ? ಕೆಲವರೆಲ್ಲ ಸಮಯ ಸಿಗಬೇಕು, ಅವಕಾಶ ಸಿಗಬೇಕು ಅಂತ ಹೇಳೋದು. ಕೊಟ್ಟ ತರಲಿ ತೋರಿಸಬೇಕು ಅವರು ಶಕ್ತಿ ಪರಾಕ್ರಮವನ್ನ. ಅಲ್ಲದಿದ್ದವ್ರಿಗೆ ಎಷ್ಟು ಕೊಟ್ಟೋದು ಆಗುದೇ ಇಲ್ಲ. ಅದು ಅವ್ರಿಗೆ ವೇಷ ಕಟ್ಟಿ ಆಗುದಿಲ್ಲ. ನಿಮ್ದು ಆದದ್ದು ಹಾಗೆ. ಈಗ ಎಂತಹ ಸುವರ್ಣ ಅವಕಾಶ ಸಿಕ್ಕಿತ್ತು, ಅದರಲ್ಲಿಯೂ ಅಗ್ನಿ ಅಲ್ಲಿಗೆ ಬಂದ ಮೇಲೆ ಬೆಂಕಿ ಹೊತ್ತಿಸಿದ್ದು ಹೌದಾ? ಆಮೇಲೆ ಅರ್ಜುನ ದೀನನಾಗಿ ಬಂದು ಕೈ ಮುಗಿದದ್ದು ಹೌದಾ? ಆ ಸ್ಥಿತಿಯಲ್ಲಿ ಅವನನ್ನು ಮೆಟ್ಟಬೇಕಿತ್ತು ನೀವು.
ನೀನು ಇರ್ಬೇಕು. ಶ್ರೀನಿವಾಸನ ದಯದಿ ಆ, ಅಂದ್ರೆ ಅವರಲ್ಲಿ ಶ್ರೀನಿವಾಸ ಇದ್ದರೆ ನಾವು ಕೈ ಮುಗಿಬೇಕು ಅಂತ ನೀವು ಹೇಳ್ತಾ ಇದ್ದವರು. ಆ, ಅಗ್ನಿ ದೊಡ್ಡವನೆಂದು ಅರ್ಜುನ ಕೈ ಮುಗಿಯುವಾಗ ಅಲ್ಲಿ ನಿಮ್ದೊಂದು ಮಾತು ಹೀಗೆ ಆಡೋದು ಬಿಟ್ಟು ಆ. ಹೋಗಿ 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 ಸಂಧಾನವಂತೆ ಅರ್ಜುನನಲ್ಲಿ ಮೈತ್ರಿಯನ್ನು ಸಂಪಾದಿಸಿಕೊಂಡು ಬಂದಿದ್ದೇನೆ. ಆ, ಎಂತ ಎಂತ ಪುರುಷಾರ್ಥ ಅದು, ಮಗ ಬರ್ತಾನ. ಆಹಾ. ಅರ್ಜುನನಲ್ಲಿ ಮೈತ್ರಿಯನ್ನು ಸಂಪಾದಿಸಿಕೊಂಡು ಬಂದರೆ ಆ. ನಿಮ್ಮ ಮಗ ಪ್ರವೀರ ಹುಟ್ಟಿ ಬರ್ತಾನ. ಅರ್ಜುನನೊಟ್ಟಿಗೆ ಯುದ್ಧ ಮಾಡಿದರೆ ನನ್ನ ಮಗ ಬರ್ತಾನ. ಪಾರ್ಥನೊಟ್ಟಿಗೆ ಸಂಧಾನವನ್ನು ಮಾಡಿಕೊಂಡು ಬಂದದ್ದಕ್ಕಾಗಿ ಆ, ನಿಮ್ಮನ್ನು 4 ಜನ ಉಗೆ ಉಗೆ ಅಂತ ಹೇಳಿ ಪ್ರತೀಕಾರವನ್ನು ತೀರಿಸಿಕೊಂಡ ಹೇಳ್ತಾರ. 4 ಜನ ಹೇಳ್ಯಾರು. ನಾನು ಹೇಳುವುದು ಯುದ್ಧ ಮಾಡಿ ಸತ್ರ ಹೇಳಿದ್ದು ಗೊತ್ತಾ? ಪ್ರವೀರ ಸತ್ತು ಪಂಚಭೂತಗಳಲ್ಲಿ ಲೀನವಾಗಿ ಹೋಗಿದ್ದಾನೆ. ಆ, ಪ್ರವೀರ ಮರಳಿ ಬದುಕಬೇಕು ಅಂತ ಆದ್ರೆ ಪ್ರತೀಕಾರದಲ್ಲಿ ಬದುಕಬೇಕು, ಆ, ಸೇಡಿನಲ್ಲಿ ಬದುಕಬೇಕು. ಆ. ಆದ್ದರಿಂದ ಪ್ರವೀರನನ್ನು ಬದುಕಿಸ್ಲಿಕ್ಕೆ ಅವಕಾಶ ಇತ್ತು. ಆ. ಅರ್ಜುನನ ತಲೆಯ ಮೇಲೆ ನಿಮ್ಮ ಕಾಲನ್ನಿಟ್ಟು ಮೆಟ್ಟಿದ್ದರೆ ಆ, ಪ್ರವೀರ ಜೀವಂತ ಆಗ್ತಿದ್ದ. ಆ. ಅವನಲ್ಲಿ ಮೈತ್ರಿಯನ್ನು ಸಂಪಾದಿಸಿಕೊಂಡು ಏನು ದೊಡ್ಡ ಸಾಧನೆ ನಿಮ್ಮದ್ದು. ಎಂಥವರೊಟ್ಟಿಗೆ ಮೈತ್ರಿ ಅದು. ಅದಕ್ಕೆ ಅಗ್ನಿಯನ್ನು ಜೊತೆ ಮಾಡಿ ಕಳಿಸಬೇಕಿತ್ತ. ಆ, ಪ್ರವೀರ ಸತ್ತಾಕ್ಷಣಕ್ಕೆ ಹೋಗಿ ಅರ್ಜುನ ಕಾಲ ಮೇಲೆ ಬಿದ್ದಿದ್ರೆ ಬದುಕಿಕ್ಕು ಅಂತ ಹೇಳ್ತಿದ್ದ. ಆ, ಈಗಲಾದ್ರೂ ನಿಮಗೆ ಮಾಡಿದ್ದೇನು? ಆ, ನಿಮ್ದೇನಾದ್ರು ಮಾನ ಮರ್ಯಾದೆ ಉಳಿತಾ? ಆ. ಈ ಕುದುರೆಯನ್ನು ಏನ್ ಮಾಡಬೇಕು? ಕುದುರೆ ಏನ್ ಮಾಡ್ತೀರಿ? ಕುದುರೆಯನ್ನು ಬಿಟ್ಟು ಕೊಡೋದು ಅವನಿಗೆ. ಹೇ, ಕಪ್ಪ ಕಾಣಿಕೆ ಕೊಡು, ಬಹಳ ಬೇಕು ಅಂತ ಹೇಳಿಲ್ಲ, ಅವ ಸ್ವಲ್ಪ ಕೊಟ್ಟರು ಸಾಕು ಅಂತ ಹೇಳಿದ್ದಾನೆ. ಅದೊಂದು ರಿಯಾಯಿತಿ ಉಂಟು ನಮಗೆ. ಬಲ್ಪುಳ್ಳವರು ಕಟ್ಟಿಕಾದುವುದು. ಆ, ಈಗ ನಿಮ್ದು ಎಷ್ಟು ಅಂತ ಗೊತ್ತಾಯ್ತಲ್ಲ, ಹಾ. ನಿಮ್ಮ ಬಲ್ಪ್ ಎಷ್ಟು ಅಂತ ಗೊತ್ತಾಯ್ತಲ್ಲ. ಈಗ ಅದು ತೋರಿಸ್ಲಿಕ್ಕಾಗಿ ಇಷ್ಟು ಮಾಡಿ ಆಯ್ತಲ್ಲ. ನಾಚಿಕೆಗೆಟ್ಟವರು. ಆ, ಒಂದೋ ಕಾರ್ಯವನ್ನು ಆರಂಭಿಸಬಾರದು, ಆ, ಇಲ್ಲ ಆರಂಭಿಸಿದ ಮೇಲೆ ಮುಗಿಸಬೇಕು ಸರಿಯಾಗಿ. ಆ, ಮಧ್ಯ ಸಾಯಿದ್ದು ಸ್ವಾಮಿ. ಆ. ಕಟ್ಟಿದ ಕುದುರೆಯನ್ನು ಬಿಟ್ಟು ಕೊಡುವಂತ ಅವಮಾನ ಆ, ತಪ್ಪೋ ಸರಿಯೋ ಆ, ಆ ಕಾಲದಲ್ಲಿ ರಾವಣ ಹೇಳಿದ್ದಾನಂತೆ ಆ, ಆ, ಮಗನಲ್ಲಿ. ಆ, ಅವನ ಮಗನು ಅದನ್ನೇ ಹೇಳಿದ್ದಾನಂತೆ. ಆ. ತಪ್ಪೋ ಸರಿಯೋ ಗೊತ್ತಿಲ್ಲ, ಮಾಡಿದ್ದೇವೆ ಜಯಿಸಿಕೊಳ್ಳಬೇಕು ಅಂತ. ಅದೇ ಅವನ ಹೆಂಡತಿ ಮಂಡಲದಲ್ಲಿ ಹೇಳಿದ್ದಾಳಂತೆ, ಇನ್ನೊಬ್ಬನಾದರೂ ಇದ್ದಾನೆ ಸಾಕು ಇಲ್ಲಿಗೆ ಅಂತ ಹೇಳಿಲ್ಲಂತೆ. ಈಗ ಮಗಳೊಬ್ಬಳು ಇದ್ದಾಳೆ ಸಾಕು ಇಲ್ಲಿಗೆ ಅಂತ ನಾನು ಹೇಳೋದು. ನಿಮಗೆ ಅವರ ಸಂಭಾಷಣೆ ನೆನಪಾದ್ದು ಸಾಕು. ಅದೇ ಕೇಳಿದಾಗ ಉಂಟು ನನಗೆ. ಸ್ವಾಮಿ, ಆ, ನಾನು ಹೇಳೋದು ಆ, ಒಬ್ಬ ಗಂಡಸಾಗಿ, ಒಬ್ಬ ಕ್ಷತ್ರಿಯನಾಗಿ, ಒಬ್ಬ ರಾಜನಾಗಿ. ಆ, ರಾಜ ಅಂತಂದ್ರೆ ಏನು? ಆ, ಅವ ವ್ಯಕ್ತಿ ಅಲ್ಲ, ಆ, ಒಂದು ನಾಡಿನ ಪ್ರತಿನಿಧಿ. ಆ, ನೀವು ಪಾರ್ಥನಿಗೆ ಕಾಲ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡಿದಿರಿ ಅಂತಂದ್ರೆ ಆ. ಇಡೀ ಮಾಹಿಷ್ಮತಿ ಹೋಗಿ ಆ. ಪಾರ್ಥನಿಗೆ ಶರಣಾದ ಹಾಗೆ. ಊರಿನಲ್ಲಿ ಇದ್ದವರ ಮರ್ಯಾದೆ ಎಲ್ಲ ತೆಗೆಯುವುದು, ನಿಮ್ಮ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಆ. ಜೊತೆಗೆ ಊರಿನಲ್ಲಿ ಇದ್ದದ್ದು ಸೇರಿಸಿ ತೆಗೆದು ಹಾಕುವುದು. ಅಲ್ಲಿ ಆ. ಜ್ವಾಲೆಯಂತಹ ಜ್ವಾಲೆ ಇಲ್ಲಿ ಇರುವಾಗ ಆ. ಮಾಹಿಷ್ಮತಿಯ ಸಾರ್ವಭೌಮತ್ವ, ಆ. ಮಾಹಿಷ್ಮತಿಯ ಮಾನ ಮರ್ಯಾದೆಯ ಆ. ಪ್ರತೀಕವಾಗಿ ನನ್ನಂಥವ್ರು ಇರುವಾಗ ಆ. ನಿಮ್ಮದು ಹೇಗೂ ಇಲ್ಲ, ನಮ್ದು ಸೇರಿಸಿ ತೊಳೆದು ಹಾಕಿ ಬಂದ್ರಿ ನೀವು. ನಿಂದು ಹೋಯ್ತಾ? ಆದ್ದರಿಂದ ಹೇಳೋದು ಆ. ಸರ್ವತಾ ಖಂಡನೀಯ. ಆ. ನಿಮಗೇನಾದರೂ ಆ. ಈಗಲಾದರೂ ಹೆಂಡತಿಯ ಮಾತಿನಿಂದ ಪ್ರಚೋದಿತವಾಗಿ ಆ. ತಿರುಗಿ ಬೀಳ್ಬೇಕು, ಆ. ಹೆಂಡತಿಗೆ ತಕ್ಕ ಗಂಡನಾಗಬೇಕು, ಆ. ಈ ಊರಿಗೆ ಸರಿಯಾದಂತ ಅರಸನಾಗಬೇಕು ಆ. ಅಂತಿದ್ದರೆ ಇದ್ದರೆ ಆ ಅಗ್ನಿಯ ಪ್ರಸಂಗ ಬಿಟ್ಟಾಕುವ. ಹಾ. ಅವ ಒಳಗೆ ಹೋಗಿ ಕುಳಿತುಕೊಳ್ಳಿ, ಆ. ನೀವು ತಿರುಗಿ ನಿಲ್ಲಿ. ಕುದುರೆ ಮುಂದೆ ಹೋಗೋದು ಬೇಡ, ಹಿಂದಕ್ಕೆ ಕರೆಸಿ. ಆ. ಕುದುರೆ ಮುಂದೆ ಹೋಗೋದು ಬೇಡ, ಹಿಂದಕ್ಕೆ ತನ್ನಿ. ಆ. ಹಿಂದಕ್ಕೆ ಬರ್ತಾ ಇರೋ ನಮ್ಮ ಚತುರಂಗ ಸೈನ್ಯವನ್ನು ತಿರುಗಿಸಿ ನಿಲ್ಲಿಸಿ ಆ. ಹೋರಾಡಿ. ಆ. ಹೋರಾಡಿ, ಒಪ್ಪಬೇಡಿ, ಕೊಡಬೇಡಿ. ತೊಲಗು ಎನ್ನಿದ್ದೆರಿಂದೋ ತೊಲಗು ಎನ್ನಿದ್ದೆರೆಂದು ನಿಲದಿರು ತುಳಿಯದಿರು ಪುರದತ್ತ ವಿಘ್ನದೋಳ್. ಅಲೆದೆರೆದು ಹಾಳಾಗು ಮೂರ್ಗಳೆ ತೊಲಗು ಬೇಡ. ತೊಲಗು ತೊಲಗು ತೊಲಗು. ಮೊದಲೇ ಸ್ವರ ಏರಿಸಬೇಕಾಗಿತ್ತು ನಾನು. ಸಂಸಾರ ಹಾಳಾಗಬಾರದು ಎಂಬ ಕಾರಣಕ್ಕಾಗಿ ನೀನು ಹೇಳಿದ್ದಕ್ಕೆಲ್ಲ ಹೂಗುಟ್ಟುತ್ತಾ ಬಂದು ಇವತ್ತು ನಮ್ಮ ಸಂಸಾರವನ್ನು ಈ ರೀತಿಯ ಬಯಲಲ್ಲಿ ನಿಲ್ಲಿಸಿದವಳು ನೀನು. ನಿಜವಾಗಿ ಗಂಡಸು ಸ್ವರವೇರಿಸಿ ಮಾತಾಡ್ತಾ ಇದ್ರೆ ಆ. ಹೆಂಗಸರು ಸ್ವರ ಎತ್ತು. ಎಲ್ಲ ಅಭ್ಯಸ್ತೆ. ನನಗೆ ಸ್ವರ ಎತ್ತಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ನೀವು. ಸ್ವರ ಏರಿಸಿದ್ದು ನೀನು, ನಾ ಹೂಗುಟ್ಟಿದವ ನಾನು. ನೀನು ಹೇಳಿದ್ದನ್ನು ಕೇಳಿಯೇ ನಮ್ಮದ್ದು ಪರಿಸ್ಥಿತಿ ಇಲ್ಲಿಯವರೆಗೆ ಬಂದು ಮುಟ್ಟಿಸಿದೆ. ಈಗ ನಿನ್ನ ಮಾತನ್ನೇ ಕೇಳಿಕೊಂಡು ಹೋದದ್ದು ಹೌದಾದರೆ ಪಾರ್ಥನಿಯ ಕುದುರೆಯನ್ನು ಕೊಡಬೇಡಿ. ಮಗನನ್ನು ಕಳೆದುಕೊಂಡಿದ್ದೇನೆ,
ಕೊನೆಗೆ ಇಡೀ ರಾಜ್ಯವನ್ನೇ ಕಳೆದುಕೊಳ್ಳುವಂಥ ಹೊತ್ತು ಬಂದೀತು. ಹಾಗಾಗಿಯೇ ಪಾರ್ಥನಲ್ಲಿರುವಂತಹ ಸತ್ವವನ್ನು ನಾನು ಒಪ್ಪಿಕೊಂಡಿದ್ದೇನೆ, ಪಾಂಡವರ ಸತ್ಯವನ್ನು ಒಪ್ಪಿದ್ದೇನೆ, ಆ ದೇವರದ್ದಾಗಿರುವಂಥ ಶ್ರೀಕೃಷ್ಣ ಪರಮಾತ್ಮನ ಒಲವು ಅವರಿಗಿರುವಂಥದ್ದನ್ನು ಅರಿತುಕೊಂಡಿದ್ದೇನೆ. ಹಾಗಾಗಿ ಇನ್ನು ನಿನ್ನ ಮಾತಿಗೆ ಹೂಗುಟ್ಟುವವ ಈ ನೀಲಧ್ವಜ ಅಲ್ಲ ತಿಳಿದುಕೋ. ತೊಲಗು ತೊಲಗು ತೊಲಗು. ನೀನು ನಿನಗೆ ಇಷ್ಟ ಇದ್ದದ್ದು ಹೌದಾದರೆ ನಾನು ಹೇಳಿದಂತೆ ಕೇಳಿಕೊಂಡು ಈ ರಾಜ್ಯದಲ್ಲಿ ಬಿದ್ದುಕೊಂಡಿರತಕ್ಕದ್ದು. ಒಂದು ವೇಳೆ ನಾನು ಹೇಳಿದ್ದನ್ನು ಕೇಳುವುದಿಲ್ಲ ಅಂತಾದರೆ ಹೋಗು, ಎಲ್ಲಿಗೆ ಹೋಗ್ತೀಯ ಹೋಗು. ನಡೆ ನಡೆ ನಡೆ. ನನ್ನನ್ನು ಕಳಿಸಿ. ಈಗಲೇ ಹೊರಟೆ ದಿತ್ತಿದಿತ್ತಾದಿನ. ಈಗಲೇ ಹೊರಟೆ ನಿಮ್ಮಿಂದ ನೀಗದಿ ಕೊರತೆ, ನಿಮ್ಮಿಂದ ನೀಗದಿ ಕೊರತೆ. ಈಗಲೇ ಹೊರಟೆ ನಿಮ್ಮಿಂದ ನೀಗದಿ ಕೊರತೆ. ಸ್ವಾಮಿ, ಆ ಸಂದರ್ಭದಲ್ಲಿ ನಿಮಗೆ ತಿಳಿ ಹೇಳಿ, ಆ ಗಂಡನ ಮಾನ ಮರ್ಯಾದೆ ಉಳಿಸುವಂತ ಹೆಣ್ಣಿಗೆ ಸಿಗುವಂತಹ ಒಂದು ಪ್ರತಿಫಲ ಇದು. ಸಂದರ್ಭಕ್ಕೆಲ್ಲ ಯಾವಾಗಲೂ ಇಲ್ಲದಿರುವುದೇ. ಹೋದ್ರೆ ಗಂಡನ ಮನ ಹೋಗ್ತಿತ್ತು ಆ ಅಂತ ನಾನು ಅರಮನೆ ಒಳಗೆ ಇರಬಹುದಿತ್ತು. ಇರ್ಬೇಕಿತ್ತು ನೀನು. ಅದಲ್ಲ, ಹ್ಮ್ ನನ್ನ ಗಂಡ ತಲೆ ತಗ್ಗಿಸಬಾರದು, ಆ. ಎಲ್ಲರ ಮುಂದೆಯೂ ನನ್ನ ಗಂಡ ತಲೆ ಎತ್ತಿ ನಡೆಯಬೇಕೆನ್ನುವಂತ ಒಂದು ಹೆಂಡತಿಯ ಆಸೆ ತಪ್ಪಾಗಿ ಬೇರೆಯವ್ರ ಮುಂದೆ ತಲೆ ತಗ್ಗಿಸಬಾರ್ದು, ನನ್ನ ಮುಂದೆ ತಲೆ ತಗ್ಗಿಸಿಕೊಂಡು ಇರಲಿ ಅಂತ ನಿನ್ನದು. ಪಾರ್ಥನ ಹೆಸರು ಕೇಳಿದ ಕ್ಷಣಕ್ಕೆ ಬೆಚ್ಚಿ ಬೀಳುವಂತ ನಿಮಗೆ ಆ ಪಾರ್ಥ ಏನೂ ಅಲ್ಲ, ಆ. ಹೋಗಿ ಹೋಗಿ ಅಂತ ಹೆಣ್ಣಾದವಳು ಪ್ರಚೋದಿಸಿ ಕಳಿಸಿದರೆ ಆ ಅದು ತಪ್ಪೇ. ಆ ಪ್ರತಿಯೊಂದು ಪುರುಷನ ವಿಜಯದ ಹಿಂದೆಯೂ ಅವನಿಗೆ ಪ್ರಚೋದನೆಯನ್ನು ಕೊಡುವಂತಹ, ಆ ಅವನನ್ನು ಉತ್ಸಾಹಿತನನ್ನಾಗಿ ಮಾಡುವಂತಹ ಹೆಣ್ಣಿರ್ತಾಳೆ, ನೆನಪಿರ್ಲಿ. ನನ್ನ ನಿರುತ್ಸಾಹದ ಮುಂದೆ ಹಿಂದಿರುವಂತ ಹೆಣ್ಣು ನೀನು. ಗೆದ್ದರೆ ಪುರುಷ, ಆ ಪ್ರಪಂಚದಲ್ಲಿ ಪ್ರಶಸ್ತಿ ಪಾರಿತೋಷಕ ಅವನಿಗೆ. ಆ ಸೋತರೆ ಅಪಕೀರ್ತಿ ಹೆಣ್ಣಿಗೆ. ಆ ಒಬ್ಬ ಗಂಡುಸಾಗಿ ಇನ್ನೇನು ಪರಾಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರು ಆ ಕೊನೆ ಹೆಂಡತಿ ಮೇಲೆ ಪರಾಕ್ರಮ ತೋರಿಸುದು. ಆ ಇಲ್ಲ, ಹಾಗಲ್ಲ. ಇಲ್ಲಿ ಹೆಂಡತಿಯ ಗಂಡನ ಮೇಲೆ ಪರಾಕ್ರಮ ತೋರಿಸಿ ನನ್ನ ಮೇಲೆ ಸ್ವರ ಏರಿಸಿ ಮಾತನಾಡುವಂತ ನಿಮಗೆ ಆ. ಅರ್ಜುನನ ಮೇಲೆ ಸ್ವರ ಏರಿಸಬೇಕು ಅಂತ ಯಾಕೆ ತೋರ್ಲಿಲ್ಲ? ಆ ಗಂಡುಸಾಗುದು ಹೆಣ್ಣಿನ ಮೇಲೆ ನಡೆಸಿದ್ರಲ್ಲ. ಗಂಡಸಿಗೆ ಗೊತ್ತುಂಟು ಎಲ್ಲಿ ಸ್ವರ ಏರಿಸಬೇಕು ಅಂತ. ಆ. ಗೊತ್ತಿದೆ ನನಗೆ. ನಿಮಗೆ ಸ್ವರ ಏರಿಸುವುದು ಒಂದೇ ಗೊತ್ತುಂಟು, ಎಲ್ಲಿ ಅಂತ ಗೊತ್ತಿಲ್ಲ. ನಿಮ್ಮ ಸ್ವರ ಎಷ್ಟಕ್ಕೆ ಹೋಗ್ತದೆ ಅಂತ ನನಗೆ ಗೊತ್ತಿದೆ. ಆ ತಪ್ಪಾಯ್ತದ ಹ್ಮ್ ಏನೋ ಆ ಆ ಕಾಲದಲ್ಲಿ ಇಲ್ಲಿಗೆ ಬಂದು ಸೇರುವಾದ ಗೊತ್ತಿತ್ತು ನನಗೆ, ಆ ಇದು ನನ್ನ ಶ್ರುತಿಯಲ್ಲಿ ಇಲ್ಲ ಅಂತ. ಆ ನಿಮ್ಮ ಶ್ರುತಿಗಿಂತ ಮೇಲಿನ ಶ್ರುತಿ ಆ ನನ್ನದಿತ್ತಾದರೂ ಆ ನಾನು ಯಾವುದೋ ಒಂದು ಸಮಶ್ರುತಿಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದೆ. ಓ ಆದರೆ ಸಂದರ್ಭದಲ್ಲಿ ನೀವು ನನ್ನನ್ನ ಆ. ತೊಲಗು, ಹ. ಮನೆ ಬಿಟ್ಟು ಹೋಗು. ನಡಾತ್ತ. ಯಾವ ಗಂಡನಿಗೆ ಯಾವ ಸ್ಮೃತಿಯಲ್ಲಿ ಇದಕ್ಕೆ ಅವಕಾಶ ಉಂಟು? ಹ್ಮ್ ಎಷ್ಟೋ ಜನ ಗಂಡಸರಿಗೆ ಆ ಹೆಂಡತಿ ಬೇಕಾದಾಗ ಇರುವುದಿಲ್ಲ, ಆ ಏನೋ ಅನಿವಾರ್ಯ ಆ ಸಂಸಾರ ಮಾಡ್ತಾರೆ. ಹ್ಮ್ ನಿಮಗೆ ಈಗ ಸರಿ ಬರಲಿಲ್ಲ ಅಂತ ಆ ಮನೆ ಬಿಟ್ಟು ಹೋಗು ಅಂತ ಹೇಳಿ. ಹೋಗತ್ತೆ. ಹೆಂಡತಿಗೆ ಆ ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾರೆ. ಆ ಪಿತಾ ರಕ್ಷತಿ ಹ್ಮ್ ಕೌಮಾರೆ, ಹ್ಮ್ ತಂದೆ ರಕ್ಷಿಸ್ತಾನೆ. ಆ ಆಮೇಲೆ ಮದುವೆ ಆದಮೇಲೆ ಆ ಭರ್ತ ರಕ್ಷತಿ ಯೌವನೆ, ಆ ರಕ್ಷಣೆ ಮಾಡಬೇಕಿತ್ತು. ಹ್ಮ್ ಈ ರಕ್ಷಣೆ ತಪ್ಪಿದರೆ ಆ ನನ್ನ ಮಗನ ರಕ್ಷಣೆಗೆ ನಾನು ಹೋಗಬೇಕಾಗಿತ್ತು. ಮಗ ಇಲ್ಲ, ಹ್ಮ್ ನನಗೆ ರಕ್ಷಣೆಯೇ ಇಲ್ಲ ಅಂತ ಮಾಡಿಬಿಟ್ರು. ಸ್ವಾತಂತ್ರ್ಯ ಇಲ್ಲದ ಹೆಣ್ಣೆ ಇಷ್ಟುಂಟು, ನನಗೆ ನೆಲೆ ಸ್ವಾತಂತ್ರ್ಯ ಇಲ್ಲ, ಇದ್ರೆ ನನಗೆ ಎಷ್ಟುಂಟು. ಬೆಲೆ ಇಲ್ಲ, ನನಗೆ ಬದುಕಿಲ್ಲ ಅಂತ ಮಾಡಿದ್ರು. ಆ ಹ್ಮ್ ಇರ್ಲಿ, ಹ್ಮ್ ಆದ್ರೂ ಒಂದು ಆ ಜ್ವಾಲೆಯೇ. ಆ ಮನೆಯಲ್ಲಿ ಅರಮನೆಯಲ್ಲಿ ನೀವು ಇಟ್ಟುಕೊಂಡರೂ ಜ್ವಾಲೆಯೇ, ಆ ಹೊರಗೆ ಹೋದರೂ ಜ್ವಾಲೆಯೇ. ಆ ಈ ಜ್ವಾಲೆಯ ಬದುಕಿನಲ್ಲಿ ಉಳಿದದ್ದು ಒಂದೇ, ಏನು? ಅರ್ಜುನನ ಮೇಲೆ ಸೇಡು, ಆ ಅರ್ಜುನನ ಮೇಲೆ ಪ್ರತೀಕಾರ. ಆ ಅವಕಾಶ ನೀವು ಕೊಡದಿದ್ರೇನಂತೆ ಆ ಹೋಗ್ತೇನೆ. ಆ ಹೋಗುತ್ತೀಯ? ನಾಳೆ ಯಾರೇ ಆಗಲಿ ಆ ಜ್ವಾಲೆಯ ಕಥೆಯನ್ನು ಕೇಳಿದರೆ ಆ ಜ್ವಾಲೆ ಮನೆ ಬಿಟ್ಟು ಹೋದಳು ಅಂತ ಆಗುದಿಲ್ಲವಲ್ಲ, ಆಹಾ ಗಂಡ ಮನೆ ಬಿಟ್ಟು ಕಳಿಸಿದ ಅಂತ ಆಯ್ತು. ಆ ಹೋಗ್ತೀಯಾ? ಹೊಣೆ ನಿಮಗೆ ಬರ್ತದೆ. ಆ ನಾಳೆ ದಿವಸ ನಾನು ಹೊರಗೆ ಹೋಗಿ ಏನೇ ಮಾಡಿದರೂ ಆ ಅದ್ರ ಹೊಣೆ ನಿಮಗೆ ಬರ್ತದೆ, ನೆನಪಿರ್ಲಿ. ಆ ಹಾ ಹಾ ಅದಕ್ಕಿಂತಲೂ ನನಗೆ ವಿಷಾದ ಅಂತ ಅನಿಸುವುದು, ಹ್ಮ್ ಸಂಬಂಧ ಹರಿದುಕೊಳ್ಳುವ ಮಾತಾಡಬಾರ್ದಿತ್ತು.
ಹಾಗೆ ಮಾಡಬಾರ್ದಿತ್ತು ನೀನು, ಮಾಡಿದೆಯಲ್ಲ. ಮಾಡಿಬಿಟ್ರೆ ಹ್ಞೂ. ನಾವು ಗೆಳೆಯರಾಗಿ ಆ ಸಖಾ ಸಪ್ತಪದ ಉಭವ ಆ. 7 ಹೆಜ್ಜೆಗಳನ್ನು ತುಳಿದವರು ಹ್ಞೂ. ಹರಿದು ಹಾಕಿಬಿಟ್ರಿ, ಆಹಾ, ಹರಿದು ಹಾಕಿಬಿಟ್ರಿ. ಹೋಗು. ಹಾಗಾದ್ರೆ ಇಲ್ಲಿ ಆದಂತ ಎಲ್ಲ ಅರಂತಕ್ಕೂ ಆ. ಜ್ವಾಲೆ ಕಾರಣ ಅಂತಾಗಿ ಹೋಯ್ತು. ಹ್ಞೂ. ಪ್ರವೀರ ಸತ್ತದಕ್ಕೂ ಆ, ಜ್ವಾಲೆ ಕಾರಣ, ಮತ್ತೆ ಯಾರು? ಸೈನ್ಯ ನಾಶವಾದದಕ್ಕೂ ಜ್ವಾಲೆ ಕಾರಣ. ನಾನು ಹೇಳಿದಾಗ ಕೇಳಿದ್ರೆ ಆಗುತ್ತಿರಲಿಲ್ಲ ಹಾಗೆ. ಪ್ರವೀರನಿಗೆ ಕುದುರೆ ಕಟ್ಟು ಅಂತ ಹೇಳಿದ್ಯಾರು? ಹ್ಞೂ. ಯಾರು ಹೇಳಿದ್ದು? ನಿನ್ನ ಸೊಸೆ ಜ್ವಾಲೆ ಅಲ್ಲವಲ್ಲ. ಮದನ ಮಂಜರಿ ಅವಳು ಸರಿ. ಎಲ್ಲಿಯೋ ಇದ್ದಂತ ಕುದುರೆ ಇಲ್ಲಿಗೆ ಬರಬೇಕು ಅಂತಾದ್ರೆ ಜ್ವಾಲೆ ಕಾರಣ ಅಲ್ಲವಲ್ಲ. ದೈವ ಕಾರಣ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಎಲ್ಲವನ್ನು ಕೂಡ ಅನಿಷ್ಟಕ್ಕೆ ಶನೀಶ್ವರ ಎನ್ನುವ ಹಾಗೆ ಜ್ವಾಲೆಯ ಮೇಲೆ ಹಾಕಿಬಿಟ್ರಿ. ಇರ್ಲಿ ಬಿಡಿ, ಮನಸ್ಸಿಲ್ಲ, ಹೊರಗೆ ಹಾಕಿದ್ರಿ ಅಂತ ಆದ್ಮೇಲೆ ಇನ್ನು ಅರಮನೆಯಲ್ಲಿ ನಾನು ಕಾಲು ಉಂಟು ಮುಖ ಉಂಟು ಅಂತ ನೋಡೋದಲ್ಲ. ಆದರೆ ನೆನಪಿರ್ಲಿ, ಜ್ವಾಲೆಯಾಗಿ ಹೊರಗೆ ಹೋಗ್ತೇನೆ. ಎಲ್ಲಾದರೂ ಸಂಚರಿಸಿ ಅರ್ಜುನನ ಮೇಲೆ ಸೇಡನ್ನು ಪ್ರತೀಕಾರವನ್ನು ನಿಮ್ಮ ಪಾಲು ಸೇರಿಸಿ ನಾನು ತೀರಿಸಿಕೊಳ್ತೇನೆ. ಹೋಗುತ್ತೀಯಾ? ನಿಮ್ಮ ಪಾಲನ್ನು ಸೇರಿಸಿ ಹೋಗುವುದಾದ್ರೆ ಆಭರಣಗಳೆಲ್ಲ ಬಿಚ್ಚಿಟ್ಟು. ಬದುಕೆ ಸರ್ವನಾಶ ಆದ ಮೇಲೆ, ಗಂಡನೇ ಕೈ ಬಿಟ್ಟ ಮೇಲೆ, ಮನೆ ಸಂಸಾರ ಇಲ್ಲ ಅಂತ ಆದ ಮೇಲೆ ಇನ್ನು ಆಭರಣ ಯಾಕೆ ಬೇಕು, ಪಟ್ಟ ಸೀರೆ ಯಾಕೆ ಬೇಕು? ಬದುಕಿನಲ್ಲಿ ಉಳಿದದ್ದು ಛಲ, ಉರಿಯಬೇಕು ಅಂತಾದ್ರೆ ಆ ಉರಿ ಒಂದೇ ಸಾಕು. ಮತ್ತೆ ಆ ಉರಿಯುವಾಗ ಈ ಬಂಗಾರವು ಪಟ್ಟ ಸೀರೆಯು ಅಲ್ಲಿ ಭಸ್ಮ ಆಗುದು ಯಾಕೆ? ಅರಮನೆಯಲ್ಲಿ ಬಿದ್ದುಕೊಂಡಿರ್ಲಿ. ಹೋಗ್ತೇನೆ. ಅಲ್ಲಿ ಒಂದು ಉಳಿತಲ್ಲ, ಏನು? ಮಾಂಗಲ್ಯ. ಗಂಡ ಕೈ ಬಿಟ್ಟು ಹೆಂಡತಿ ಮಾಂಗಲ್ಯ ತೆಗಿಬಾರ್ದು. ಬೇಕಾ? ಇದಕ್ಕೆ ಅರ್ಥ ಬಾಹುಳ್ಯ ಬಹಳ ಉಂಟು. ಮಾಂಗಲ್ಯವನ್ನು ಹೆಂಡತಿ ಧರಿಸಿಕೊಳ್ಳುವುದು ಗಂಡನಿಗೆ ಒಳ್ಳೇದಾಗ್ಲಿ ಅಂತ ನೆನಪಿರ್ಲಿ. ಎಷ್ಟು ಒಳ್ಳೇದಾಯ್ತು ನನಗೆ ಇಷ್ಟವರೆಗೆ. ಮಗನನ್ನೇ ಕಳ್ಕೊಂಡೆ. ಮತ್ತೆ ಅಲ್ಲಿಗೆ ಬರ್ತೀನಿ. ನಾನು ಹೇಳೋದು ನಿಮ್ಮ ಪಾಲು ಉಂಟು. ಜ್ವಾಲೆ ಮಾತ್ರವೇ ಕಾರಣ ಅಲ್ಲ. ಜ್ವಾಲೆ ಮನೆ ಬಿಟ್ಟು ಹೋಗುವಾಗಲೂ ನೀಲಧ್ವಜನಿಗೆ ಒಳ್ಳೇದಾಗ್ಲಿ ಅಂತಲೇ ಉಂಟು. ಜ್ವಾಲೆ ಮನೆ ಬಿಟ್ಟು ಹೋಗುವಾಗಲೂ ಮಾಹಿಷ್ಮತಿಯ ಮಾನ ಉಳಿಯಲೇ ಅಂತಲೇ ಉಂಟು. ಇನ್ನು ಸಮಯವನ್ನು ಹಾಳು ಮಾಡುವುದಿಲ್ಲ. ಆದಷ್ಟು ಶೀಘ್ರದಲ್ಲಿ ಅರ್ಜುನನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. ಬರ್ತೇನೆ. ಎಲ್ಲೆಲ್ಲಿ ಸಂಚರಿಸಿದೆ ನಾನು. ಅರ್ಜುನನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು ಅಂತಾದ್ರೆ ಈ ಜನ್ಮದಲ್ಲಿ ಯಾರೂ ಸಿದ್ಧ ಆಗಲಿಲ್ಲ. ಛೇ, ಹೆಸರಿಗೆ ಅಂಜುತ್ತಾರೋ ಅಥವಾ ಇವರಲ್ಲಿಯೇ ಸತ್ವ ಕಡಿಮೆ ಉಂಟೋ? ಇದರ ಅರ್ಥ ಏನು? ಹೆಣ್ಣಾದಂಥ ನಾನು ಗಂಡಾಗಿ ನುಡಿದೆ, ಗಂಡಾಗಿ ಆಡಿದೆ. ಆದರೆ ಪ್ರಪಂಚದಲ್ಲಿ ಯಾವ ಗಂಡಸು ಅರ್ಜುನನ ಮೇಲೆ ಬೀಳಲಿಕ್ಕೆ ಸಿದ್ಧ ಇಲ್ಲ. ಇಲ್ಲವೇ ಇಲ್ಲವೇ? ಇವರಲ್ಲಿಯ ಪೌರುಷತ್ವದ ಕೊರತೆಯೇ ಅಥವಾ ಇವರಲ್ಲಿ ಏನಾದರೂ ಆಯುಧದ ಕೊರತೆಯೇ ಅಥವಾ ಇವರಲ್ಲಿ ಎದ್ದು ನಿಲ್ಲುವ ಗುಣ ಇಲ್ಲವೇ? ಇವರನ್ನು ಎಬ್ಬಿಸಲಿಕ್ಕೆ ಜ್ವಾಲೆಯೊಬ್ಬಳೇ. ಹೀಗೆ ಯೋಚಿಸ್ತಾ ಗಂಗಾ ತೀರದ ತನಕ ನಾನು ಬಂದೆ. ಅಲ್ಲಿ ಬಂದಾಗ ಒಂದು ಉಪಾಯ ಹೊಳೆಯಿತು. ಅಲ್ಲಿರುವಂಥ ನಾವಿಕರಲ್ಲಿ ಒಂದು ಮಾತನ್ನು ಹೇಳಿದೆ. ಬಿಂದು ಮಾತ್ರವೂ ಗಂಗೆಯ ನೀರು ನನ್ನನ್ನು ಸ್ಪರ್ಶಿಸದಂತೆ ಇಲ್ಲಿಂದ ಆಚೆ ದಡಕ್ಕೆ ಯಾರಾದರೂ ನನ್ನನ್ನು ಒಯ್ತೀರೋ ಅಂತ. ನಾವಿಕರಿಗೆ ಆಶ್ಚರ್ಯ ಆಯಿತು. ಗಂಗೆಯ ಬಿಂದು ಸ್ಪರ್ಶವಾದರೆ ಸಾಕು ಜನ್ಮ ಪಾವನ ಆಗ್ತದೆ ಅಂತ ಹೇಳ್ತಾರೆ. ಅಮ್ಮ, ನೀನೆಲ್ಲೋ ಅಜ್ಞಾನಿಯಾಗಿ ಮಾತಾಡ್ತಾ ಇದ್ದಿ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಇಲ್ಲ, ಗಂಗೆಯಲ್ಲಿ ದೋಷ ಉಂಟು. ದೋಷ ಹರೆ ಅಲ್ಲ, ಅವಳು ದೋಷಿ. ಆದ್ದರಿಂದ ನನಗೆ ಅವಳು ಸ್ಪರ್ಶ ಆಗಬಾರದು ಅಂತ ನಾನು ಚುಚ್ಚಿದಾಗ ಹರಿಯುವ ನದಿಯಿಂದ ಗಂಗೆ ಎದ್ದು ಬಂದಳು. ಕೇಳಿದ್ಲು, ಏನು ನನ್ನಲ್ಲಿ ದೋಷ ಉಂಟು ಅಂತ. ಮಕ್ಕಳಿಲ್ಲ ನಿನಗೆ, ಬಂಜೆಯಾದವರ ಸ್ಪರ್ಶ ನನಗೆ ಬೇಡ ಅಂತ ಹೇಳಿದೆ. ಭೀಷ್ಮನಂತಹ ಮಗ ನನಗಿದ್ದಾನೆ ಅಂತ ಅವಳು ಹೇಳಿದಾಗ, ಎಲ್ಲಿದ್ದಾನೆ ನಿನ್ನ ಮಗ ಭೀಷ್ಮ? ಭೀಷ್ಮನನ್ನು ಆಗಲೇ ಅರ್ಜುನ ಕೊಂದು ಕಳೆದಾಗಿದೆ ಅಂತ ಹೇಳಿ ಆ ಗಂಗೆಯನ್ನು ನಾನು ಎತ್ತಿ ಕಟ್ಟಿದೆ. ಆ ಕ್ರೋಧದಲ್ಲಿ ಗಂಗೆ ಶಾಪವಾಕ್ಯವನ್ನು ಆಡಿತು. ಇನ್ನು 6 ತಿಂಗಳ ಒಳಗೆ ಆ ಅರ್ಜುನನ ಶಿರ ಕತ್ತರಿಸಿ ಬೀಳಲಿ, ಅದನ್ನೇ ಕಾಯ್ತಾ ಇದ್ದೆ ನಾನು. ಯಾಕೆಂದರೆ ಗಂಗೆಯ ಮಾತಿನಲ್ಲಿ, ಗಂಗೆಯ ಶಾಪದಲ್ಲಿ ಇರುವಂಥ ಶಕ್ತಿ ನನ್ನಲ್ಲಿ ಇಲ್ಲ. ಇದು ಅಶಕ್ತರಾದರೂ ಶಾಪ ಹೊಡೆಯುವುದು ಅಷ್ಟೇ, ಅರ್ಜುನ ಹಾಳಾಗಲಿ ಅಂತ, ಅರ್ಜುನ ಸಾಯಲಿ ಅಂತ ಹೇಳೋದು. ನನ್ನಲ್ಲಿ ತಪಶಕ್ತಿ ಇಲ್ಲ, ನನ್ನಲ್ಲಿ ಪುಣ್ಯ ಇಲ್ಲ. ಆದರೆ ಪುಣ್ಯ ಇರುವಂಥ ಗಂಗೆ ಆಡಿದ ಶಾಪವಾಕ್ಯ, ಇನ್ನು 6 ತಿಂಗಳ ಒಳಗೆ ಅರ್ಜುನ ಕತ್ತರಿಸಿ ಬೀಳಲಿ ಅಂತ
ಯೋಚನೆ ಮಾಡಿದೆ ನಾನು. ಇದು ಗಂಗೆ ಶಾಪವಾಕ್ಯವನ್ನು ಆಡಿ ಅರ್ಜುನನ ತಲೆ ಹಾರಿದರೆ ಇಲ್ಲಿ ಜ್ವಾಲೆಯ ಸೇಡಲ್ಲಿ ಉಂಟು. ಜ್ವಾಲೆಯ ಸೇಡಿನಿಂದ ಅರ್ಜುನ ಸಾಯಬೇಕು. ಅರ್ಜುನನ ತಲೆ ಹಾರಿ ಬೀಳಬೇಕು ಅಂತಾದರೆ, ಜ್ವಾಲೆ ಕಾರಣ ಆಗಬೇಕು ಅಂತಾದರೆ ನಾನು ಹೀಗೆ ಇಲ್ಲಿದ್ದರೆ ಆಗುವುದಲ್ಲ, ನಾನೇ ಅಂಬಾಗಬೇಕು ಎನ್ನುವ ಕಾರಣಕ್ಕಾಗಿ ಉದ್ದೇಶಕ್ಕಾಗಿ ಇಲ್ಲಿ ಅಗ್ನಿಯನ್ನು ಸ್ಥಾಪಿಸಿದ್ದೇನೆ. ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ. ಸಾಯುವ ಹೊತ್ತಿನಲ್ಲಿಯೂ ನನ್ನ ಸಂಕಲ್ಪ ಇದೆ, ಮುಂದೆ ಬೇರೊಂದು ಜನ್ಮ ಬೇಡ, ಬೇರೊಂದು ರೂಪ ನನಗೆ ಬೇಡ. ಅರ್ಜುನನನ್ನು ಕೊಲ್ಲುವಂತಹ ಬಾಣವಾಗಿ ನಾನು ಹುಟ್ಟಬೇಕು, ಅಂಬಾಗಿ ಹುಟ್ಟಿ ಬರ್ತೇನೆ, ಅರ್ಜುನನ ಸಾವಿಗೆ ಕಾರಣಲಾಗ್ತೇನೆ ಎನ್ನುವ ಸಂಕಲ್ಪದಿಂದ ಅಷ್ಟ ದಿಕ್ಕುಗಳನ್ನು ಪಾಲಿಸುವಂತಹ ದಿಕ್ಪಾಲರಲ್ಲಿ, ಸೂರ್ಯ ಚಂದ್ರರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ. ಇದು ಜ್ವಾಲೆ, ಇದು ಜ್ವಾಲೆ, ಇದು ಜ್ವಾಲೆ. ಎಲ್ಲರಿಗೂ ನಮಸ್ಕಾರ. ನಿಗದಿಪಡಿಸಿದ 3 ಪ್ರಸಂಗಗಳು ಇಲ್ಲಿಗೆ ಮುಗಿದಿವೆ. ಇಷ್ಟು ಹೊತ್ತಿನವರೆಗೆ ತಾಳ್ಮೆಯಿಂದ ಕುಳಿತು ತಾಳಮದ್ದಲೆಯನ್ನು ಆಸ್ವಾದಿಸಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ, ಕರೆಗೆ ಹೋಗೊಟ್ಟು ಸಮಯಕ್ಕೆ ಸರಿಯಾಗಿ ಬಂದೊದಗಿದ ಎಲ್ಲ ಅತಿಥಿ ಕಲಾವಿದರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ಶ್ರೀರಂಗನಾಯಕ ರಾಜೀವಲೋಚನ ತಾಕಡ್ಕ ತರ್ಕಡ್ದಿನ್ನದಿ ತಾಕಡ್ಕ ತರ್ಕಡ್ದಿನ್ನ ತೈ ದಿತ್ತಾಕು ತರಿಕಿಟ ರಾಜೀವಲೋಚನ ರಮಣನ ಬೆಳಗಾಯ್ತು ಏಳೆನ್ನುತ್ತ ಅಂಗನೆಲ ಕುಮಿತ ಪತಿಯನ ಪಿಸಿದಳು ಅಂಗನೆಲ ಕುಮಿತ ಪತಿಯ ಎಬ್ಬಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಅರುಣನು ಬಂದು ಅರುಣನು ಬಂದು ಉದಯಾಚಲದಿ ನಿಂದು ಅರುಣನು ಬಂದು ಉದಯಾಚಲದಿ ನಿಂದು ಕಿರಣದೋರುವನು ಭಾಸ್ಕರನು ಶ್ರೀಹರಿಯೇ ಕಿರಣದೋರುವನು ಭಾಸ್ಕರನು ಶ್ರೀಹರಿಯೇ ಶ್ರೀರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯ್ತು ಏಳೆನ್ನುತ್ತ
ಕಂಗಳ ಮುಂದೆ ಕಂಗೊಳಿಸುತ್ತೀಗ ಮಂಗಳ ಮಹಿಮ ಶ್ರೀ ನಂದಿಕೇಶಗೆ ಮಂಗಲಂ ನಿತ್ಯ ಶುಭ ಮಂಗಲಂ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರ